ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾನಂದ ಮೇಲೆ ಆಚಾರ್ಯ ಅಮೃತಚಂದ್ರದಿಯು ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವಂತಿ ಪಾಂಡೆಯವರು ಬರೆದಿರುವ ಬಾಲಕೋಠಿನಿ ಟೀಕೆಯ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ ಅಂತಿಮ ಮಂಗಲಮಯ ಕಲಶ. ಶುದ್ಧ ಸ್ವರೂಪದ ಪ್ರಕಾಶವು ತನ್ನ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟವಾಯಿತು. ಹೇಗಿದೆ? ಸಹಜ ರೂಪದಿಂದ ಪ್ರಕಟವಾಗಿ ಯಾವಾಗಲೂ ಅತೀಂದ್ರಿಯ ಸುಖ ಪ್ರವಾಹದ ಜೊತೆ ಪರಿಣಮನವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಮಿಥ್ಯಾತ್ವ ಅಂಧಕಾರವನ್ನು ದೂರ ಮಾಡಿರುವಂಥದ್ದಿದೆ. ಹೀಗೆ ಯಾವ ಪ್ರಕಾರದಿಂದ ಆಗಿದೆ ಆ ಪ್ರಕಾರ ಹೇಳುತ್ತಾರೆ. ತತ್ಕರ್ಮ ಸಕಲಮಪಿ ಬಲೇನ ಮೂಲೋನ್ಮೂಲಂ ಕೃತ್ವ. ಅನೇಕ ಪ್ರಕಾರದಿಂದ ಹೇಳಲಾದ ಭಾವರೂಪ ಅಥವಾ ದ್ರವ್ಯರೂಪ ಕ್ರಿಯೆ, ಪುಣ್ಯರೂಪ ಅಥವಾ ಪಾಪರೂಪ, ಅವನ್ನು ಬಲವಂತತೆಯಿಂದ ಎಷ್ಟು ಕ್ರಿಯೆಗಳಿವೆ ಅವೆಲ್ಲವೂ ಮೋಕ್ಷ ಮಾರ್ಗವಿಲ್ಲವೆಂದು ತಿಳಿದು ಸಮಸ್ತ ಕ್ರಿಯೆಗಳಲ್ಲಿ ಮಮತೆಯ ತ್ಯಾಗ ಮಾಡುವುದರಿಂದ ಶುದ್ಧ ಜ್ಞಾನವು ಮೋಕ್ಷ ಮಾರ್ಗವಿದೆ ಎಂಬ ಸಿದ್ಧಾಂತವು ಸಿದ್ಧವಾಯಿತು. ಯಾವ ಜ್ಞಾನ, ಯಾವ ಶುದ್ಧ ಸ್ವರೂಪದ ಪ್ರಕಾಶ, ಜ್ಞಾನ ಅಂದರೆ ಶುದ್ಧ ಸ್ವರೂಪದ ಪ್ರಕಾಶ ಅಂದರೆ ಅದೇನು ತನ್ನ ಸಂಪೂರ್ಣ ಸಾಮರ್ಥ್ಯದಿಂದ ಪ್ರಕಟ ಆಗಿದೆಯೋ ಅದ ಸಹಜ ರೂಪದಿಂದ ಅತೀಂದ್ರಿಯ ಸುಖದ ಪ್ರವಾಹದ ಜೊತೆಗೆ ಅಥವಾ ಅತೀಂದ್ರಿಯ ಸುಖದ ಪ್ರವಾಹವನ್ನು ತನ್ನೊಳಗೆ ಪ್ರಾಪ್ತ ಮಾಡಿಕೊಂಡು ಪರಿಣಮನ ಮಾಡ್ತಾ ಇದೆ. ಅದ್ಭುತ ಮಾತಿದೆ. ಈ ಪದಖಂಡದೊಳಗಿನ ಭಾವ ನನ್ನನ್ನು ಬಿಡ್ತಾನೇ ಇಲ್ರಿ. ಯಾವ ಶುದ್ಧ ಸ್ವರೂಪದ ಪ್ರಕಾಶ ಇದೆಯೋ ಅದ ಸಂಪೂರ್ಣ ತನ್ನ ಸಾಮರ್ಥ್ಯದ ಮೂಲಕ ಪ್ರಕಟ ಆಗಿದೆ. ಅದರೊಳಗೆ ಯಾವ ಅನ್ಯದ ಸ್ವಲ್ಪ ಕೂಡ ಆಧಾರ ಇಲ್ಲ, ನಿಮಿತ್ತ ಇಲ್ಲ. ಕರ್ಮದ ಉಪಶಮ ಆಗುವುದರಿಂದ ಪ್ರಕಟ ಆಗಿದೆ ಹೀಗೆ ಮಾತಿಲ್ಲ. ಸಂಪೂರ್ಣ ಸಾಮರ್ಥ್ಯದ ಮೂಲಕ ಅದರಲ್ಲೇ ಸಾಮರ್ಥ್ಯ ಇದೆ ರೀ. ಆದರೆ ಆ ಸಾಮರ್ಥ್ಯ ನಮ್ಮಲ್ಲೇ ಸೋರಿ ಹೋಗ್ತಾ ಇದೆ, ಸತತ ನಿರರ್ಥಕ ಆಗ್ತಾ ಇದೆ. ಹೀಗಾಗುವುದರಿಂದ ನಮ್ಮ ಯಾವ ಶುದ್ಧ ಸ್ವರೂಪದ ಪ್ರಕಾಶ ಇದೆಯೋ ಅದು ಗೋಚರಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಅನುಭವದಲ್ಲಿ ಬರ್ತಾ ಇಲ್ಲ. ಇದೇ ನಿಧಿ ಇದೆ ಪೂರ್ಣ ರೂಪದಿಂದ ಈ ಸಮಯದಲ್ಲಿ ಅಂತರಂಗದೊಳಗ, ಅರ್ಥಾತ್ ವಿದ್ಯಮಾನವೇ ಇದೆ. ಅಂತರಂಗ ಅಂಥೇಳಿ ಹೇಳೋದ ಅಪರಾಧ ಇದೆ ರೀ. ನಿಜವಾಗಿ ಬಾಹ್ಯದಲ್ಲೇನ ಪ್ರಕಟ ಇದೆ ರೀ. ಅದು ಪ್ರಕಟ ಇರುವುದರಿಂದನ ಈ ಜೀವದ ನಾನಾ ಪ್ರಕಾರದ ವಿಕಾರ ರೂಪದ ಭಾವಗಳ ಆ ಜೀವನಿಗೆನ ಸ್ವಯಂ ಭಾರ ರೂಪ ಆಗ್ತಾ ಇದ್ದಾವೆ, ದುಃಖದ ಅನುಭವ ಮಾಡಿಸ್ತಾ ಇದ್ದಾವೆ, ಕರ್ಮದ ಬಂಧ ಮಾಡಿಸ್ತಾ ಇದ್ದಾವೆ, ಅನಂತ ಸಂಸಾರವನ್ನು ಅಖಂಡವಾಗಿ ಇರಿಸ್ತಾ ಇದ್ದಾವೆ. ಯಾವ ಕರ್ಮದ ಕಾರಣದಿಂದ ಈ ಜೀವನಿಗೆ ಸಂಸಾರ ಉಳ್ಕೊಂಡು ಬರ್ತಾ ಇಲ್ಲ,
ಕರ್ಮ ಸಂಸಾರದ ಕಾರಣ ಇಲ್ಲವೇ ಇಲ್ಲ. ಸಂಸಾರದ ಕಾರಣ ಬರೀ ಈ ಜೀವಕ್ಕ ಯಾವುದು ಪ್ರಗಟ ವಿದ್ಯಮಾನ ಇದೆಯೋ ಆ ಒಂದು ಸ್ವರೂಪದ ಪ್ರಕಾಶವನ್ನು ಅವಲೋಕನೆ ಮಾಡದೆ, ಜ್ಞಾನಿ ಗುರುಗಳ ಪ್ರಾಪ್ತಾಗಿ ತಿಳಿಸಿಕೊಟ್ರನು ಕೂಡ ಅದರ ವಿಶ್ವಾಸ ಮಾಡದೆ, ಈ ಜೀವ ತನ್ನದೇ ಆದಂಥ ಒಂದು ಭ್ರಾಂತರಸದೊಳಗ ಮೋಹವನ್ನು ಕುಡಿತಾ ಇದ್ದಾನೆ, ಮೋಹದ ಮದ್ಯವನ್ನು ಕುಡಿತಾ ಇದ್ದಾನೆ, ಭ್ರಾಂತರಸದೊಳಗೆ ನಿಂತುಕೊಂಡಿದ್ದಾನೆ. ಭ್ರಾಂತಿ ಹೊಳೆಯುವುದು ಮೋಹ, ಹೊಳೆಯದು ಹಿತವು. ಯೋಗಿಂದು ದೇವರು ಯೋಗ ಸಾರದಲ್ಲಿ ಹೇಳ್ತಾರೆ, ಈ ಜೀವನಿಗೆ ದಿನ ಕಳೆದ ಹಾಗೆ ಮೋಹ ಹೊಳಿತಿದೆ ಅರ್ಥಾತ್ ಜಗಮಗಿಸ್ತಿದೆ. ಮೋಹನ ಇನ್ನಷ್ಟು ಪ್ರಖರ ಆಗ್ತಿದೆ, ತೇಜಮಯ ಆಗ್ತಿದೆ. ಹೊಳೆಯುವುದು ಮೋಹ, ಹೊಳೆಯದು ಹಿತವು. ಹಿತ ಹೊಳಿತಾ ಇಲ್ಲ, ಹಿತದ ಕಡೆಗೆ ಲಕ್ಷ್ಯ ಇಲ್ಲ. ಶರೀರಕ್ಕೆ ಸಂಬಂಧಿಸಿದ, ಭೋಗಕ್ಕೆ ಸಂಬಂಧಿಸಿದ, ಭ್ರಾಂತ ಬುದ್ಧಿಗೆ ಸಂಬಂಧಿಸಿದ ಸಮಸ್ತ ಕಾರ್ಯಗಳನ್ನು ಯಥಾವತ್ತಾಗಿ ಮಾಡ್ತೀವಿ. ಆದರೆ ಆತ್ಮಹಿತದ ಕಾರ್ಯದೊಳಗೆ ಮಾತ್ರ ಪ್ರಮಾದ ಮಾಡ್ತೀವಿ. ಆತ್ಮಹಿತದ ಕಾರ್ಯ ಏನು ಮಾಡೋದಿದೆ? ಬಸ್ ಯಾವುದ ಸ್ವರೂಪದ ಪ್ರಕಾಶ ಇದೆಯೋ ಆ ಪ್ರಕಾಶವನ್ನು ತಾನು ಅಂಥೇಳಿ ಒಪ್ಪಿಕೊಳ್ಳುವುದಿದೆ, ಸ್ವೀಕಾರ ಮಾಡುವುದಿದೆ. ಪ್ರಕಾಶವನ್ನು ಒಪ್ಪಿಕೊಳ್ಳುವುದರೆ ತನ್ನ ಸ್ವರೂಪವನ್ನು ಒಪ್ಪಿಕೊಳ್ಳುವುದ, ತನ್ನಲ್ಲೇ ಆಗ್ತಾ ಇರುವಂಥ ಅಪರಾಧವನ್ನು ಒಪ್ಪಿಕೊಳ್ಳುವ ಮಾತು ಬೇಡ. ನಿನಗೆ ಅಪರಾಧವನ್ನು ಒಪ್ಪಿಕೊಳ್ಳುವ ಎದೆಗಾರಿಕೆ ಇಲ್ಲಲ್ಲ, ಬಿಟ್ಬಿಡು. ನಿನ್ನ ಸ್ವರೂಪವನ್ನು ಒಪ್ಪಿಕೊಳ್ಳುವುದರಲ್ಲಿ ನಿನಗೇನು ಕಷ್ಟ ಆಗ್ತಾ ಇದೆ? ಪ್ರಕಾಶಮಯವಾದಂಥ ಚಿತ್ ಸ್ವರೂಪ ಇದೆ ನಿಂತು. ಈ ಕಳೆಗುಂದುವಂಥ, ಕುರೂಪಾಗುವಂಥ, ದುರ್ಬಲ ಆಗುವಂಥ ಸ್ವರೂಪ ನಿಂತಲ್ಲ. ರೋಗರೂಪ ಆಗುವಂಥ, ದುರ್ಗಂಧಮಯವಾಗುವಂಥ, ಮೇಲೆ ಸುಗಂಧದ ಲೇಪ ಮಾಡಿದ್ರೂ ಒಳಗೆ ದುರ್ಗಂಧ. ಎಷ್ಟು ಲೇಪ ಮಾಡಿದೆವು, ಆದ್ರೆ ಆ ಸುಗಂಧವೇ ದುರ್ಗಂಧ ಆಯಿತೇ ವಿನಃ ಆ ದುರ್ಗಂಧ ಸುಗಂಧದ ಕಡೆಗೆ ಒಂದು ಸ್ವಲ್ಪ ಕೂಡ ಪರಿಣಾಮನ ಮಾಡಲಿಲ್ಲ. ದೇಹವನ್ನು ಸ್ಪರ್ಶ ಮಾಡಿದ ಜಲವೇ ಮಲಿನ ಆಯಿತೇ ವಿನಃ ದೇಹವನ್ನು ಸ್ಪರ್ಶ ಮಾಡಿದ ಆ ಸುಂದರವಾದಂಥ ಆಹಾರವೇ ಮಲಿನ ಆಯಿತು ವಿನಃ ದೇಹೇನ ಸುಂದರನೂ ಆಗಲಿಲ್ಲ, ಪವಿತ್ರನೂ ಆಗಲಿಲ್ಲ, ಸಬಲನೂ ಆಗಲಿಲ್ಲ. ಆಯ್ತೇನ್ರಿ? ಅತ್ಯಂತ ವೈರಾಗ್ಯಮಯವಾದಂಥ ಪ್ರಸಂಗ ನಿತ್ಯ ಈ ಜೀವಕ್ಕ ಬಾಹ್ಯ ಪ್ರವೃತ್ತಿಯೊಳಗೆ ಇದ್ರೂ ಕೂಡ ಭ್ರಾಂತರಸವನ್ನ ಪೂರ್ಣ ರೂಪದಿಂದ, ಭರಭರಾಟ ರೂಪದಿಂದ ಪೀತ ಕುಡಿತಾ ಇದ್ದಾನೆ. ಭ್ರಾಂತರಸದೊಳಗೆ ನಿಂತುಕೊಂಡು ಮೋಹವನ್ನು ಕುಡಿತಾ ಇದ್ದಾನನ್ರಿ. ಭ್ರಾಂತಿಯಿಂದ ಇದು ನಂದು, ಇದು ನಂದು, ಇದು ಒಳ್ಳೆಯದಿದೆ, ಈಗ ಸ್ವಲ್ಪ ಅನುಕೂಲ ಆಗಿದೆ. ಎಷ್ಟು ತ್ರಾಸಾಯಿತು. ಆದರೆ ಆ ತ್ರಾಸಾದನ್ನ ಹೇಗೆ ಮರೆತು ಹೋಯ್ತು ಅನ್ನೋದು ಇವನಿಗಿಲ್ಲ ಲೆಕ್ಕ. ತ್ರಾಸಾದದ್ರದ ಜ್ಞಾನ ಕೂಡ ಕಾಲಾಂತರದಿಂದ, ತ್ರಾಸಂತೂ ಬಿಟ್ಟು ಹೋಗ್ತಿದೆ, ತ್ರಾಸಾದದ್ರದ ಜ್ಞಾನ ಕೂಡ ಬಿಟ್ಟು ಹೋಗ್ತಿದೆ. ಮತ್ತೆ ಗರ್ಭದೊಳಗೆ ಎಂಥ ತ್ರಾಸ ಇದೆ ಅಂದ್ರೆ ಅನುಭವ ಆಯಿತು ಅಥವಾ ಇಲ್ಲ, ಅದರದ್ದು ಅನುಭವ ಪ್ರತ್ಯಕ್ಷ ಭೋಗಿಸಿದೆವೋ ಅಥವಾ ಇಲ್ಲ. ಉದರಾಗ್ನಿ ಎಂಬ ಯಾವ ಅಗ್ನಿ ಇದೆ ಅದರ ಸಮೀಪ, ಮಲಮೂತ್ರಗಳ ಯಾವ ಹೊಂಡ ಇದೆ ಅದರ ಸಮೀಪ, ಯಾವ ಕ್ರಿಮಿಗಳ ಅನೇಕ ಪ್ರಕಾರದ ಕ್ಷುದ್ರ ಜೀವಗಳ ವಾಸ ಮಾಡ್ತವೆ ಅದರ ಹತ್ತಿರ ವಾಸ ಮಾಡಿ ಬಂದ. ಬರುವಳೆದೊಳಗೆ ಎಷ್ಟು ಕೋಟಿ ನಾಲಿಗೆಗಳಿಂದ ಹೇಳಿದ್ರನು, ಕೋಟಿ ರಸನದಿ ನಾಲಿಗೆಗಳಿಂದ ಹೇಳಿದ್ರನು ಅದನ್ನು ಪೂರ್ಣ ರೂಪದಿಂದ ಹೇಳೋ ಸಾಧ್ಯ. ಅದೆಲ್ಲ ಮರ್ತು ಹೋಯ್ತು ಅಥವಾ ಎಲ್ರಿ? ಪೌಡರ್ ಹಚ್ಚೋದ್ರಿ, ಈಗ ಸೋಪ್ ಹಚ್ಚಿ ಉಜ್ಜೋದ್ರಿ, ಬೆಳ್ಳಗ
ಬಟ್ಟೆಯನ್ನು ಧಾರಣ ಮಾಡೋದು. ಅದರಿಂದ ಏನಾಗೋದು? ಅದು ಮರೆತು ಹೋಯಿತು, ದುಃಖ ಮರೆತು ಹೋಯಿತು, ಅಷ್ಟೇ ಉಪಯೋಗಿ ಇದೆ. ಆದ್ರೆ ಅಷ್ಟಕ್ಕೆ ನಮ್ದು ಪ್ರವೃತ್ತಿ ನಿಲ್ಲಲಿಲ್ಲ. ಅದರ ಅನಂತ ಗುಣಿತ ದುಃಖದ ಸಂಚಯ ನಡೆದಿದೆ. ಅಷ್ಟಕ್ಕೆ ಪ್ರವೃತ್ತಿ ನಿಂತಿತು ಅಂತಂದ್ರೆ ಕ್ಷೇಮ ಇದೆ ಅಲ್ಲ, ಹೊರಟು ಹೋಗಲಿ ದುಃಖ. ಒಳ್ಳೇದೇ ಇದೆ ಅಲ್ಲ, ದುಃಖ ಜೀವದ ಸ್ವಭಾವನ ಅಲ್ಲ, ಅದು ಹೊರಟು ಹೋಗುವಂಥದ್ದನೇ ಇದೆ. ಹೊರಟು ಹೋಗಲಿ, ಸಂತೋಷದ ಮಾತ. ದುಃಖಕ್ಕೆ ಸಂಬಂಧಿಸಿದ ಜ್ಞಾನ ಕೂಡ ಹೊರಟು ಹೋಗಲಿ. ಆದರೆ ಪುನಃ ಆ ದುಃಖ ಭೋಗಿಸಿದೆ ಅಂದ ಮೇಲೆ, ಭೋಗಿಸಿದ್ದರದ ಜ್ಞಾನ ಮಾಡಿಕೊಂಡಿದೆ ಅಂದ ಮೇಲೆ ಪುನಃ ದುಃಖ ಆಗದೆ ಇರುವ ಹಾಗೆ ಪ್ರವೃತ್ತಿ ಮಾಡಿದರೆ ಇವು ಚೈತನ್ಯ ಸ್ವರೂಪದ ವಸ್ತು ರೀ. ಇಲ್ಲ ಅಂತಂದ್ರೆ ಏನಿದೆ? ಏನು ಅರ್ಥ ಇದೆ ಹೇಳ್ರಿ? ಎಷ್ಟು ಮಲಿನ ಅನ್ನೋದ ತನ್ನ ಮಲಿನ ಭಾವದ ದ್ಯೋತಕವಾಗಿ ಅದೆಲ್ಲ ಮಲಿನ ಇದೆ. ಶರೀರದ ಯಾವ ರಚನೆ ಇದೆ ಅಲ್ಲ, ಶರೀರದ ಯಾವ ಸ್ವರೂಪ ಇದೆ ಅಲ್ಲ, ಆ ಸ್ವರೂಪ ಉಪಕಾರ ಮಾಡ್ತಾ ಇದೆ. ಪುದ್ಗಲ ವಿಶ್ವದ ಪದಾರ್ಥ ನಮಗೆ ಉಪಕಾರ ಮಾಡ್ತಾ ಇದೆ. ಏನ? ನಿನ್ನ ಮಲಿನ ಭಾವವನ್ನು ಬಿಟ್ಟು, ನಿನ್ನ ಮಲಿನ ಭಾವವನ್ನು ಬಿಟ್ಟು. ನಾನು ನಿನಗೇನೂ ಮಾಡುವುದಿಲ್ಲ, ದೇಹ ಏನೂ ಮಾಡುವುದಿಲ್ಲ. ದೇಹ ಹೇಳ್ತಿದೆ, ನೋಡು ನಿನ್ನ ಮಲಿನ ಭಾವ ಹೀಗಿದಾವೆ. ಇಲ್ಲಿ ಜ್ಞಾನಿಗಳೇನು ಹೇಳ್ತಾ ಇದ್ದಾರೆ? ಒಂದು ವೇಳೆ ನಿನ್ನ ಶುದ್ಧ ಸ್ವರೂಪದ ಪ್ರಕಾಶ ತನ್ನದೇ ಆದಂತಹ ಸಂಪೂರ್ಣ ಸಾಮರ್ಥ್ಯದಿಂದ ಪ್ರಗಟಾಯಿತು ಅಂತಂದ್ರೆ ಅದರೊಳಗೆ ಏನಿದೆ? ಅದರೊಳಗೆ ಬರೀ ಅತೀಂದ್ರಿಯ ಸುಖದ ಪ್ರವಾಹ ಪ್ರಾಪ್ತ ಆದದ್ದಿದ್ದೀರಿ. ಅಲ್ಲಿ ಯಾವುದೇ ಪ್ರಕಾರದ ಪರಾಧೀನತೆ ಇಲ್ಲ, ಯಾವುದೇ ಪ್ರಕಾರದ ಕಷ್ಟ ಇಲ್ಲ. ಪರಾಧೀನತೆಯೊಳಗೂ ಕೂಡ, ಸೇವಕ ವೃತ್ತಿಯೊಳಗೂ ಕೂಡ ನಮಗೆ ಇಷ್ಟ ಅಭಿಮಾನ ಇದೆ ಅಂತಂದ್ರೆ ನಮ್ಮ ಅಜ್ಞಾನಕ್ಕೇನು ಸೀಮೆ ಇದೆ ಅಂತ. ಪರಾಧೀನತೆಯೊಳಗೂ ಕೂಡ ಇಷ್ಟ ಅಭಿಮಾನ ಇದೆ ರೀ. ಇದು ಅಥವಾ ಇಲ್ಲ. ಶುಭ ಕರ್ಮದ ಉದಯ ಅಶುಭ ಕರ್ಮದ ಉದಯವನ್ನು ತಂದು ಕೊಡುವಂಥದ್ದಿದೆ. ಸಾಯಂಕಾಲದ ಯಾವ ಆ ಲಾಲಿಮಾ ಇದೆ ಅಲ್ಲ, ಮುಂಜಾನೆಯ ಮಂಜುಗತ್ತಲೆ ಅಂದರೆ ಸಾಯಂಕಾಲದ ಏನಿದೆ? ಅದು ಯಾವ ಕೆಂಪದಾದಂಥ ಸುಂದರವಾದಂಥ ಹೊಂಬಣ್ಣು ಕಾಣಿಸ್ತಾ ಇದೆಯಲ್ಲ, ಅದೇನಿದೆ ರೀ? ಗಾಢಾಂಧಕಾರವನ್ನು ತಂದು ಕೊಡುವಂಥದ್ದು. ಅದೇ ಪ್ರಕಾರ ಈ ಮಿಥ್ಯಾದೃಷ್ಟಿ ಜೀವನಿಗೆ ಯಾವ ಪುಣ್ಯದ ಉದಯ ಇದೆ ಅಲ್ಲ, ಯಾವ ಪುಣ್ಯ ಪಾಪದೊಳಗೆ ಆಳವಾಗಿ ಮುಳುಗಿಸುವಂಥ ಪುಣ್ಯ. ಅದರೊಳಗೆ ಇವು ಇಷ್ಟ ಅಭಿಮಾನ ಮಾಡದಿದ್ರೆ ಅಷ್ಟು ಆಳ ಮುಳುಗೋದನೇ ಇಲ್ರಿ. ಅವನಿಗೆ ಮುಳುಗೋದನೇ ಇದೆ ಅಂಥೇಳಿ ಅಷ್ಟು ಅಭಿಮಾನ ಮಾಡ್ತಾನೆ. 8 ಪ್ರಕಾರದ ಗರ್ವ. ತಂದೆ ಅಥವಾ ತಂದೆ ವಂಶಜ, ತಾಯಿ ಅಥವಾ ಬಂಧು ವಂಶಜ, ಒಂದು ವೇಳೆಯೂ ಅರಸರಿದ್ದ ಅಭಿಮಾನ ಪಡೆದವರು. ಒಂದು ವೇಳೆ ಎಂದೋ 1000 ವರ್ಷದ ಹಿಂದರ್ರಿ ಅರಸರಿದ್ದರು ಅವರು. ನಾನು ಅರಸ ಕುಲದವಿದ್ದೇನೆ ಅನ್ನುವ ಅಭಿಮಾನ. ಜಾತಿ ಮದ, ಕುಲಮದ, ರೂಪಮದ, ವಿದ್ಯೆ ಮದ, ಎಷ್ಟು ಪ್ರಕಾರ, ಧನಮದ, ಬಲಮದ, ತಪಮದ, ಏನಿದಾವೆ 8 ಪ್ರಕಾರ ಗರ್ವಗಳ ತಾ ಬಿಟ್ಟವನು ತನ್ನ ಆತ್ಮನನ್ನು ತಾ ತಿಳಿ. 8 ಪ್ರಕಾರದ ಗರ್ವ ನಿರಂತರ ಇದಾವೆ ಅಥವಾ ಇಲ್ಲರಿ? ನಾ ಶ್ರೇಷ್ಠ ಅನ್ನೋದು ಭಲೇ ಅಲ್ಲಿ ಬೇಕಾದ್ರೆ ತಂದೆಯ ವಂಶದವ ದೊರೆ ಇದ್ದ, ತಾಯಿಯ ವಂಶದವ ದೊರೆ ಇದ್ದ, ಇದು ಪ್ರಗಟ ಸ್ಪಷ್ಟ ರೂಪದಿಂದ ನಮಗೆ ವಿಕಲ್ಪ ಇಲ್ದಿದ್ರೂ ಕೂಡ ನಾನು ಶ್ರೇಷ್ಠ ಅನ್ನೋದು ಇದೆಯೋ ಅಥವಾ ಇಲ್ಲರಿ? ಯಾವುದ್ರೊಳಗೆ ಗೊತ್ತಿಲ್ಲ. ಯಾವುದ್ರೊಳಗೆ? ಆ 3 ಲೋಕದ ಅಧಿಪತಿಯ ದೃಷ್ಟಿ ಹೇಗಿದೆ ರೀ? ಆ ವೀತರಾಗತೆಯ ಆರಾಧಕರ ದೃಷ್ಟಿ ಹೇಗಿದೆ ರೀ? ಅವರ ನಡಿಗೆ ಹೇಗಿದೆ? ಅವರ ಪ್ರವೃತ್ತಿ ಹೇಗಿದೆ? ತ್ರಿಲೋಕ ಪೂಜ್ಯ ದಶೆಯ ಸನಿಹಕ್ಕೆ ಸಾಗ್ತಾ ಇದಾರಲ್ಲ, ಅವ್ರದ್ದು ಪ್ರವೃತ್ತಿ ಹೇಗಿದೆ? ನಮ್ದು ಹೇಗಿದೆ ರೀ? ಹೇಗಿದೆ?
ಅವರ ಪ್ರವೃತ್ತಿಯ ಅನುಸಾರ ಅವರಿಗೆ ಪ್ರಾಪ್ತಿಯಾಗ್ತಿದೆ ಪದದ್ದು. ನಮ್ಮ ಆಚರಣೆಯ ಅನುಸಾರ ನಮಗೆ ಪ್ರಾಪ್ತ ಆಗ್ತಿದೆ ಅಪದದ್ದು. ನಮ್ಮ ಪದ ಅನ್ನದು. ಏನು ಅದ್ಭುತ ಮಾತು ಹೇಳ್ತಾ ಇದ್ದಾರೆ. ಏನಿದೆ ಹೊರಗಡೆ ಏನೂ ಇಲ್ಲ, ಯಾವುದ್ರದ್ದು ಆಶ್ರಯ ಬೇಕಾಗಿಲ್ಲ. ಯಾವುದ್ರದ್ದು ಸಾಮರ್ಥ್ಯನ ಎಷ್ಟಿದೆ ರೀ ಜೀವದ. ರೂಪಿ ಚೈತನ್ಯ ಸಾಮರ್ಥ್ಯ ಎಷ್ಟಿದೆ, ಎಷ್ಟಿದೆ. ತನ್ನ ಸಂಪೂರ್ಣ ಬಲದಿಂದ ಒಂದು ವೇಳೆ ಅದ ತನ್ನನ್ನು ತಾನು ಹೇಗಿದೆಯೋ ಹೇಗಿದ್ದಾನೆಯೋ ಹಾಗೆ ಒಂದು ಸಮಯ ಅನುಭವ ಪಡೆದ ಅಂತಂದ್ರೆ ಅವನಿಗೆ ಅತೀಂದ್ರಿಯ ಸುಖದ ಪ್ರವಾಹ ಪ್ರಾಪ್ತ ಆಗಿ ಬಿಡ್ತಿದೆ ರೀ. ಬೇಕಾಗಿರೋದು ಒಂದು ಸುಖ. ಜೈ ತ್ರಿಭುವನಮೇ ಜೀವ ಅನಂತ ಸುಖ ಚಾಹೆ ದುಃಖತೈ ಭಯವಂತ. ನಾನು 3 ಲೋಕದೊಳಗಿರುವಂಥ ಒಂದು ಜೀವಿದ್ದೇನೋ ಅಥವಾ ಇಲ್ಲ, ನನಗೆ ಸುಖದ ಚಾಹ ಬಯಕೆ ಇಚ್ಛೆ ಇದೆಯೋ ಅಥವಾ ಇಲ್ಲ. ಸುಖ ಚಾಹೆ ದುಃಖತೆಯ ಭಯವಂತ, ದುಃಖದಿಂದ ಭಯಭೀತ ಇದಾವೆ ಅಂತ ಹೇಳಿ ಅವರು ಹೇಳ್ತಾರ್ರಿ. ನಾವು ಇದ್ದೇವೇನ್ರಿ? ನಮಗೆ ಸುಖದ ಬಯಕೆ ಇದೆಯೇನ್ರಿ? ನಾವು ದುಃಖದಿಂದ ಭಯಭೀತ ಇದ್ದೇವೇನ್ರಿ? ಇಲ್ಲ. ಅವರು ಹೇಳ್ತಾರಲ್ಲ, ಹಾಗಾದ್ರ ಜಯ ತ್ರಿಭುವನಮೇ ಜೀವ ಅನಂತ ಅಂತ ಹೇಳಿದ್ರಲ್ಲ. ಅರೆ, ಸಂಖ್ಯೆ ಅಪೇಕ್ಷಾದಿಂದ ಅನಂತ ಜೀವಗಳ ಮಾತು ಹೇಳಲಿಲ್ಲ. ಅದು ಒಂದು ವಿಭಾಗ ಇದ್ರೆ ಇರಲಿ, ನಮಗದ ಅಪೇಕ್ಷತೆ ಇಲ್ಲ. ಜೀವ ಅನಂತ ಅಂದ್ರೆ ಈ ಜೀವ ಅನಂತ 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 ಭವಗಳನ್ನು ಧಾರಣ ಮಾಡಿದ, ಅಲ್ಲೆಲ್ಲ ಒಂದು ಸುಖವನ್ನೇ ಬಯಸಿದ. ಈ ಜೀವ ಸುಖವನ್ನೇ ಬಯಸಿದ, ದುಃಖದಿಂದ ಭಯಭೀತ ಇದ್ದ ಅನ್ನೋದು ಕೂಡ ವ್ಯವಹಾರ. ಈ ಜೀವ ತನ್ನನ್ನು ನಾನು ಅನಂತ ಕಾಲದೊಳಗ, ಅನಂತ ಬಾರಿ, ಅನಂತ ಆಕಾಶದ ಪ್ರದೇಶದೊಳಗ ಅನಂತ 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 ಬಾರಿ ಜನ್ಮಧಾರಣ ಮಾಡಿದೆ, ಸುಖವನ್ನು ಬಯಸಿದೆ, ದುಃಖದಿಂದ ನಿರಂತರ ಹೆದರಿದೆ, ಭಯಭೀತನಾಗಿದ್ದೆ ಅನ್ನೋದು ವ್ಯವಹಾರ ಇದೆ. ಹಾಗಾದರೆ ವಾಸ್ತವಿಕತೆ ಏನಿದೆ? ವಾಸ್ತವಿಕತೆ ಏನಿದೆ? ಪ್ರಭು ಈ ಅತೀಂದ್ರಿಯ ಸುಖದ ಪ್ರವಾಹವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥವನ ಧ್ವನಿ ಇದೆ. ಅದ ಏನು ಹೇಳ್ತಾ ಇದ್ದಾರೆ? ನನ್ನ ಅನಂತ 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 ಗುಣಗಳಲ್ಲೇ ಬರೇ ಒಂದೇ ಒಂದು ಇಚ್ಛೆ ಇದೆ. ಯಾವುದರದ? ಯಾವ ಪ್ರಾಪ್ತ ಆಗಿದೆಯಲ್ಲ ಅತೀಂದ್ರಿಯ ಸುಖದ ಪ್ರವಾಹ, ಅದನ್ನೇ ನಿಶ್ಚಿಂತತೆಯಿಂದ, ಸ್ವಾಧೀನತೆಯಿಂದ, ಪರಿಪೂರ್ಣ ರೂಪದಿಂದ ಭೋಗಿಸುವ ಇಚ್ಛೆ, ಸುಖದ ಇಚ್ಛೆ. ಅದರಿಂದ ಒಂದು ಸಮಯ ಕೂಡ ಅಥವಾ ಒಂದು ಅಂಶ ಕೂಡ, ಒಂದು ಅವಿಭಾಗ ಪ್ರತಿಚ್ಛೇದದಷ್ಟು ಕೂಡ ದೂರಾದಿನೋ ವಂಚಿತ ಉಳಿದಿನೋ ಅಂತಂದ್ರೆ ನನಗೆ ದುಃಖ ಆಗೋದು ಅನ್ನೋದರದ ಜ್ಞಾನ ಇದೆ, ಭಯ ಇದೆ ರೀ ಅವನಿಗೆ. ಸುಖದ ಅನುಭೂತಿನ ಯಾರಿಗಾಗಿಲ್ಲ, ಅವರಿಗೆ ದುಃಖದ ಭಯ ಎಲ್ಲಿಂದ ಇರೋದ್ರಿ? ದುಃಖ ಯಾವುದಕ್ಕಂತಾನ? ಅಜ್ಞಾನಿ ಜೀವ ನಿನ್ನೆ ಮೊನ್ನೆ ಹೇಳಿದ್ದಿತ್ತು. ದುಃಖ ಯಾವುದಕ್ಕಂತಾನ? ತನ್ನ ಭ್ರಾಂತಿಯಿಂದ ಸಂಯೋಗದೊಳಗೆ ಯಾವುದು ಪ್ರತಿಕೂಲ ಕಾಣಿಸ್ತಿದೆಯೋ, ಭ್ರಾಂತ ದೃಷ್ಟಿಯಿಂದ. ವಾಸ್ತವದಲ್ಲಿ ಸಂಯೋಗದೊಳಗೆ ಯಾವುದು ಪ್ರತಿಕೂಲ? ಭ್ರಾಂತ ಬುದ್ಧಿಯಿಂದ, ಭ್ರಾಂತ ದೃಷ್ಟಿಯಿಂದ ಯಾವುದು ಪ್ರತಿಕೂಲ ಕಾಣಿಸ್ತಿದೆಯೋ ಅದಕ್ಕೆ ದುಃಖ ಅಂತ. ಆದರೆ ಸಂಯೋಗದೊಳಗೆ ಅನುಕೂಲ ಪ್ರತಿಕೂಲನೂ ಇಲ್ಲ, ಸಂಯೋಗದೊಳಗೆ ಸುಖ ದುಃಖದ ಲವಲೇಶ ಕೂಡ ಇಲ್ಲ. ಅನುಕೂಲ ಪ್ರತಿಕೂಲ ಎಲ್ಲಿದೆ? ತನ್ನ ಸ್ವರೂಪ ಪ್ರಕಾಶವನ್ನು ಪ್ರಾಪ್ತ ಮಾಡಿಕೊಳ್ಳುವುದೇ, ತನ್ನ ಸ್ವರೂಪ ಪ್ರಕಾಶದ ಅನುಭವ ಪಡೆಯುವುದೇ, ಅತೀಂದ್ರಿಯ ಸುಖ ಪ್ರವಾಹದ ಆಸ್ವಾದ ಪಡೆಯುವುದೇ ಅನುಕೂಲ ಇದೆ. ಆ ಅತೀಂದ್ರಿಯ ಸುಖವನ್ನು ಬಿಟ್ಟುಕೊಟ್ಟ, ಅದರಿಂದ ವಂಚಿತ ಆಗಿ ಉಳಿಯುವುದ, ಉದ್ಧಟನಾಗಿ ವರ್ತಿಸುವುದ, ಪ್ರಮಾದ ಮಾಡುವುದ,
ಯಾವುದರ ಸಲುವಾಗಿ ಉದ್ಧಟ, ಯಾವುದರ ಸಲುವಾಗಿ ಪ್ರಮಾದ? ಆ ಅತೀಂದ್ರಿಯ ಸುಖದ ಪ್ರವಾಹವನ್ನ ಪ್ರಾಪ್ತ ಮಾಡಿಕೊಂಡ ನಂತರ ಕೂಡ ಪ್ರಮಾದದ ನಂಬರ್ ನಂತರ ಇದೆಯಲ್ಲ, ಮಿಥ್ಯಾತ್ವ ಅವಿರತಿ ಪ್ರಮಾದ ಕಷಾಯ ಯೋಗ. ಹಾಗಾದ್ರೆ ಆ 4ನೇ ಗುಣಸ್ಥಾನವರ್ತಿ ಜೀವ ಹೀಗೆ ವಿಚಾರ ಮಾಡ್ತಾನೆ, ಏನ? ಆ ಅತೀಂದ್ರಿಯ, ಈ ಅತೀಂದ್ರಿಯ ನನ್ನ ಅತೀಂದ್ರಿಯ ಸುಖದ ಪ್ರವಾಹವನ್ನ ನನ್ನ ಪುರುಷಾರ್ಥದಿಂದ, ನನ್ನ ಸಹಜ ಸ್ವಭಾವದ ಮೂಲಕ ಪರಿಪೂರ್ಣ ರೂಪದಿಂದ, ಸಂಪೂರ್ಣ ರೂಪದಿಂದ ಅನುಭವಿಸುವುದನ್ನ ಬಿಟ್ಟುಕೊಟ್ಟ ಉದ್ಧಟನಾಗಿ ಈ ಪುಣ್ಯದ ಫಲದೊಳಗ, ಈ ಸಂಯೋಗದೊಳಗ ವರ್ತಿಸ್ತಾ ಇದ್ದೇನಲ್ಲ ಅಂತ ಅನ್ನಿಸ್ತಿದೆ. ಸಮ್ಯಕ್ ದೃಷ್ಟಿ ವಿಚಾರ ಏನಿರ್ತಿದೆ ಅಂಥೇಳಿ ಪ್ರಶ್ನೆ ಬಂದದ್ದಿತ್ತು 3 ದಿವಸದ ಕೆಳಗೆ. ಸೀತೆ ದ್ರೌಪದಿಯನ್ನು ಹೆಸರು ಎತ್ತಿ ವಿಚಾರ ಏನಿರ್ತಿದೆ ರೀ? ಸಮ್ಯಕ್ ದೃಷ್ಟಿ ವಿಚಾರ ಇದುವೇ ಇರ್ತಿದೆ. ಯಾವುದು ಕರ್ಮ ನಿರ್ಮಿತ ಭಾವಗಳಿದಾವೆಯೋ ಆ ಭಾವಗಳ ಜೊತೆಗೆ ಒಂದಾಗಿ ಹೋಗ್ತಾ ಇದ್ದೇನಲ್ಲ, ಆ ಭಾವಗಳ ಪ್ರವಾಹವನ್ನು ಬಿಟ್ಟುಕೊಟ್ಟ, ಆ ಕರ್ಮಧಾರೆಯನ್ನು ಬಿಟ್ಟುಕೊಟ್ಟ ನನ್ನದೇ ಆದಂಥ ಶುದ್ಧ ಚೈತನ್ಯ ಪ್ರಕಾಶದ ಪುಂಜೆ ಏನು ಇದೆಯೋ ಅಲ್ಲಿ ಉಳಿಯುವಂಥ ಮಂಗಲಮಯ ಪುರುಷಾರ್ಥ ನನ್ನಿಂದ ಆಗ್ತಾ ಇಲ್ಲಲ್ಲ ಅಂಥೇಳಿ ವಿಚಾರ ಮಾಡ್ತಾರೆ. ರಾಮನಿಗೆ ಹೇಗೆ ತಿಳಿಸಿಕೊಡೋದ ಅನ್ನುವ ವಿಚಾರ, ಪವನಂಜಯನಿಗೆ ಯಾವ ರೀತಿ ತಿಳಿಸಿಕೊಡೋದ, ನಂದೇನು ಅಪರಾಧ ಇಲ್ಲ ಅಂತೇಳಿ ಅನ್ನುವ ವಿಚಾರ ಅಂಜನಿಗೆ ಬರಲಿಲ್ಲ. ನನ್ನ ಕರ್ಮದ ಕಾರಣದಿಂದ ಎದುರಿಗಿರುವಂಥ ಜೀವ ನನ್ನ ಬಗ್ಗೆ ಹೀಗೆ ವಿಚಾರ ಮಾಡ್ತಾ ಇದ್ದಾನೆ, ನನ್ನದೇ ಆ ಪ್ರಕಾರದ ಮಲಿನ ಭಾವದಿಂದ ಬದ್ಧವಾದಂಥ ಕರ್ಮದ ಸ್ಥಿತಿ ಪೂರ್ಣಾಗಿ ಈಗ ಉದಯದಲ್ಲಿ ಇದೆ. ಏನು ಕೆಡಕೆನ್ನಿಸ್ತಿತ್ತು ಅಂಜನಿಗೆ, ಕಥೆ ಅಂತೂ ಹಾಗೆ ಬರೀತಾರೆ. ಯಾಕೆ ಅಂತಂದ್ರೆ ಓದುವವನಿಗೆ ತಿಳಿಬೇಕಲ್ಲ, ಓದುವವನಿಗೆ ತಿಳಿಬೇಕು, ಓದುವವನಿಗೆ ರುಚಿ ಉತ್ಪನ್ನ ಆಗ್ಬೇಕು, ರಸ ಬರ್ಬೇಕು. ಆದ್ರೆ ಓದುವೆಳೆದೊಳಗ ವಾಸ್ತವಿಕತೆಯನ್ನ ಅವರ ಬರೆಯುವಂಥವರ ಸ್ವಲ್ಪ ಕೂಡ ಮರೆ ಮಾಡಿರುವುದಿಲ್ಲ, ಗೌನ ಮಾಡಿರುವುದಿಲ್ಲ. ಪರಿಚಾರಿಕೆಯರಿಗೆಲ್ಲ ಹೇಳ್ತಾ ಇದ್ದಾನೆ ಪವನಂಜಯ, ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತೇಳಿ. ದಾಸದಾಸಿಯರಿಗೆ ಹೇಳ್ತಾ ಇದ್ದಾನೆ, ಮಿತ್ರರಿಗೆ ಹೇಳ್ತಾ ಇದ್ದಾನೆ, ಗಿಳಿ ಮೊದಲಾದವು ಸಾಕಿದ್ದು ಏನಿದ್ದು ಅರಮನೆಯೊಳಗೆ ಅವುಗಳಿಗೆ ಹೇಳ್ತಾ ಇದ್ದಾನೆ. ಆದರೆ ಇವಳಿಗೆ ಹೇಳ್ತಾ ಇದ್ದಾನೆ. ಆ ವೇಳೆದೊಳಗೆ ಅವಳ ಅಂತರಂಗದೊಳಗೆ ವಿಚಾರ ಏನಿರ್ತಿದ್ದೀರಿ? ಹೊರಗಿನ ಭಾವವನ್ನಂತೂ ಬರೀತಾರೆ ಜ್ಞಾನಿಗಳು. ಆದರೆ ಅವರು ಹೇಳಲಿಕ್ಕೆ ಹೊರಟಿರೋದು ಏನಿದೆ? ಅಥವಾ ಸ್ವಯಂ ಆ ಜೀವದ ಯಾವ ರೀತಿಯ ಪುರುಷಾರ್ಥ ನಡೆದಿದೆ ಅಂಥ ವಿಷಮ ಪರಿಸ್ಥಿತಿಯೊಳಗ ಮೆಚ್ಚಿ ಮದುವೆ ಮಾಡ್ಕೊಂಡು ಬಂದ. ಹೌದು, ಇಷ್ಟಪಡ್ಕೊಂಡಲ್ಲ, ಪ್ರೀತಿ ಮಾಡ್ಕೊಂಡಲ್ಲ, ರೂಪಕ್ಕೆ ಮೋಹಿತಾಗಿ ಮಾಡ್ಕೊಂಡಲ್ಲ.
ಅವಳ ಸಖಿ ಅವಳಿಗೆ ಮಾತಾಡ್ತಾ ಇದ್ದಳು. ಇವನನ್ನು ಗಮನ ಮಾಡುವ ವಾರ್ತೆ ಅವಳು ಮಾತಾಡ್ತಾ ಇದ್ದಳ್ರಿ. ಇವಳ ಲಜ್ಜೆಯಿಂದ ಒಂದು ಶಬ್ದನೂ ಮಾತಾಡದೆ ಇವನದೇ ವಿಚಾರದೊಳಗಿದ್ದಳ್ರಿ. ಅಂಜನಿ ಪವನಂಜಯನ ವಿಚಾರದಲ್ಲಿ ಆಕೆ ಸಖಿ ಹೇಳ್ತಾ ಇದ್ದಾಳೆ, ನಿನ್ನ ರೂಪ, ನಿನ್ನ ತಂದೆಯ ಐಶ್ವರ್ಯ, ರಾಜ್ ಅದೇನು ಉಚ್ಚತನ ಇದೆ, ಅವನಿಗೆ ಆ ನಿನ್ನ ತಂದೆಗೆ ಅಳೆಯನಾಗಿ ಇವು ಸಿಗಬಹುದಾಗಿತ್ತಲ್ಲ, ಬೇರೊಬ್ಬ ವಿದ್ಯಾಧರ ದೊರೆಯ ಮಾತು ಹೇಳ್ತಾ ಇದ್ದಾಳೆ. ಇವಳಿಗೆ ಅವಳ ಶಬ್ದದ ಕಡೆಗೆ ಲಕ್ಷಣ ಇಲ್ರಿ. ಗೆಳತಿಯರ ಮಧ್ಯದೊಳಗೆ, ಸಖಿಯರ ಮಧ್ಯದೊಳಗಿದ್ದಾಳೆ, ಆದ್ರೆ ಆ ಪ್ರಾಣ ಸಖನ ಕಡೆಗೆ ದೃಷ್ಟಿ ಇದೆ ಅವಳದ. ಅವನ ವಿಚಾರದೊಳಗೆ ಮಗ್ನಾಗಿ ಹೋಗಿದ್ದಾಳೆ. ಆ ವಿಚಾರದಿಂದ ತನ್ನಷ್ಟಕ್ಕೆ ತಾನೇ ಪ್ರಮೋದಿತ ಆಗ್ತಾ ಇದ್ದಾಳೆ, ತನ್ನಷ್ಟಕ್ಕೆ ತಾನೇ ನಾಚಿಕೊಳ್ತಾ ಇದ್ದಾಳೆ. ಇವ ಗುಪ್ತ ರೂಪದಿಂದ ಅಪರಾಧಿ ನೋಡ್ರಿ. ಇವ ಮೊದಲು ಮಾಡ್ಕೋತೇನಂತ ಹೇಳಿ ಹಠ ಮಾಡಿಲ್ಲ. ಇನ್ನು 2 ದಿವಸದಲ್ಲಿ ಮದುವೆ ಆಗೋದಿದೆ, ಅಷ್ಟ ಅವನಿಗೆ ಏನಿಲ್ಲ, ಸಮಾಧಾನ ಇಲ್ಲ, ಆತುರತೆ. ನೋಡ್ಬೇಕು, ಅವಳು ನೋಡ್ಬೇಕು. ಗುಪ್ತದ್ವಾರದಿಂದ ಬಂದಿದ್ದಾನೆ, ಕಿಟಕಿಯೊಳಗೆ ನಿಂತು ನೋಡ್ತಾ ಇದ್ದಾನೆ, ಇದೆಲ್ಲ ವಾರ್ತಾಲಾಪ ಕೇಳ್ತಾ ಇದ್ದಾನೆ. ಮಹಾ ಅಪರಾಧಿ. ತಪ್ಪು ಕಲ್ಪನೆ ತಾನೇ ಮಾಡಿಕೊಂಡನೆ. ಅವಳಂತೂ ಸತಿ ಶ್ರೇಣಿಯೊಳಗೆ ಬರಬೇಕಾದ್ರ ಆ ಮೈತ್ರಿನಿ ಹೇಳುವಂಥ, ಸಖಿ ಹೇಳುವಂಥ ಯಾವನೋ ದೊರೆಯ ಕುರಿತು ಅವಳು ವಿಚಾರ ಮಾಡಿದ್ದಿರಬಹುದೇನು. ಅವಳ ಕರ್ಣದೊಳಗೆ ಆ ಶಬ್ದಗಳು, ಆ ಯಾವ ದೊರೆಯ ಶೌರ್ಯ, ರಾಜ್ಯದ ವಿಸ್ತಾರ ಮೊದಲಾದವುಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಳಲ್ಲ, ಅವು ಅವಳ ಕಿವಿಯೊಳಗೆ ಹೋಗಿದ್ದಿರಬಹುದೇನು ಶಬ್ದ. ಹೋಗಿದ್ರೆ ಅವಳ ಸತಿ ಇರಲಿಕ್ಕೆ ಸಾಧ್ಯ, ಹೋಗಿದ್ದರೆ ಅವಳ ತದ್ಭವ ಮೋಕ್ಷಗಾಮಿ ಜೀವಕ್ಕೆ ಜನ್ಮ ಕೊಡ್ಲಿಕ್ಕೆ ಸಾಧ್ಯ. ಕಾಮದೇವರೇ ಯಾರ? ಹನುಮಂತ. ತದ್ಭವ ಮೋಕ್ಷಗಾಮಿ. ಅವನಿಗೆ ಜನ್ಮ ಕೊಡ್ಬೇಕಾದ್ರೆ ಮಾತೆಯ ಯೋಗ್ಯತೆ ಅಂಥದ್ದು. ಆ ಯಾವನೋ ತಂದೆ ಗೊತ್ತುಪಡಿಸಿದ ವರನನ್ನ ಹೊರತುಪಡಿಸಿ ಯಾವನೋ ಪುರುಷನ ವರ್ಣನೆಯೊಳಗ ಅವಳ ಕಿವಿ ಬಿಟ್ಟಿರ್ಬೇಕೆನ್ರಿ. ಹರಿ ಕಿವಿಯ ಮೂಲಕ ಜ್ಞಾನವನ್ನು ಅರಿವಿಟ್ಟಿರ್ಬೇಕೆನ್ರಿ. ಸಾಧ್ಯನೇ ಇಲ್ಲ, ನಮಗೆ ಗೊತ್ತಾಗೋದಿಲ್ರಿ. ನಮಗೆ ಏನೇನು ಕಾಣಿಸ್ತಿದೆ ಅದರಲ್ಲಿ ಏನೆಲ್ಲ ಆಸಕ್ತಿಯ ಭಾವ ನಮ್ಮಲ್ಲಿ ಪ್ರತ್ಯಕ್ಷ ಆಗ್ತವೆ. ಸತಿ ಹಾಗಿರ್ತಾಳೆ. ದ್ರೌಪದಿ ಸತಿಯ ಬಗ್ಗೆ ಲೋಕದೊಳಗೆ ಯಾವ ಪ್ರಕಾರದ ಚರ್ಚೆ ಇದೆ, ಅದು ಅವಳದೇ ಆದಂಥ ಮಲಿನ ಭಾವದ ಫಲ ಇದೆ. ಅದು ಹಿಂದಿಲ್ಲಿ ಬಂದದ್ದಿದ್ರೆ ಆ ಮಲಿನ ಭಾವದ ಕಡೆಗೆ ಹೋಗೋದಿಲ್ಲ. ಆದರೆ ನಕುಲ ಸಹದೇವರ ಅವಳಿಗೆ ಮಕ್ಕಳ ಹಾಗೆ ಕಾಣಿಸ್ತಿದೆ. ಭೀಮ ಧರ್ಮರಾಜ ಅವರ ತಂದೆಯ ಹಾಗೆ ಕಾಣಿಸ್ತಿದೆ. ಅಣ್ಣನ ಮಾತು ಹೇಳ್ತಾ ಇರಲಿ. ಸತಿ ಅವರಿಗೆ ಅಂತಾರೆ, ಪತಿಗಿಂತ ಕಿರಿಯ ಯಾವ ಮೈದುನರದರೋ ಅವರ ಮಕ್ಕಳ ಹಾಗೆ ಕಾಣಿಸ್ತಾರೆ. ಪತಿಗಿಂತ ಹಿರಿಯ ಯಾವ ಅಣ್ಣಂದಿರ ಅದರೋ ಅವರ ತಂದೆಯ ಹಾಗೆ ಕಾಣಿಸ್ತಾರೆ. ವಿಚಾರದ ಮಾತನೇ ಏನಿದೆ? ವಿಚಾರ ಸಮ್ಯಕ್ ದೃಷ್ಟಿ ಅಥವಾ ಸತಿಯರು ಯಾರು ಸಮ್ಯಕ್ ದೃಷ್ಟಿ ಇರಲಿ ಅಥವಾ ಸಮ್ಯಕ್ ದರ್ಶನದ ಸಮೀಪ ಹೋಗ್ತಾ ಇರುವಂಥವ್ರು ಕೂಡ ಪಾತ್ರತೆ ಇಲ್ಲದ ಬೀಜ ಮೊಳೆಯುವುದಿಲ್ಲ. ಭೂಮಿಯ ಯೋಗ್ಯತೆ ಎಷ್ಟು ಅವಶ್ಯಕ ಇದೆ. ಭೂಮಿ ಯಾವುದು? ಇಲ್ಲಿ ತಾಯಿ ಮಗನ ಮಾತು ಹೋಯ್ತಾರೆ. ಇಲ್ಲಿ
ಭೂಮಿ ಯಾವುದು? ಅಂತರಂಗದ ತತ್ವಜ್ಞಾನ ರೂಪದ ಭೂಮಿ. ಅಲ್ಲಿ ಸಮ್ಯಕ್ ದರ್ಶನದ ರೂಪದ ಬೀಜ ಮೊಳೆಯುವುದಿದೆ. ಸಮ್ಯಕ್ ದೃಷ್ಟಿ ಜೀವದ ಮಾತನ ಬೇರೆ ಇದೆ, ಅಲೌಕಿಕ ಇದೆ. ಅವರ ಲೋಕದಿಂದ ಸರ್ವಥಾ ಭಿನ್ನ. ಲೋಕ ಯಾವುದು? ಇಂದ್ರಿಯ ಜ್ಞಾನದ ಮೂಲಕ ಯಾವುದು ಕಾಣಿಸ್ತಿದೆಯೋ ಅದು ಲೋಕ. ಯಾವುದ ಸಂಯೋಗದೊಳಗೆ ನಿಂತಿದೆ ಜಡ ಪುದ್ಗಲದ ಸ್ಕಂದ ರೂಪದ ಶರೀರ, ಅದು ಲೋಕದ ವಸ್ತು. ಲೋಕ ಅಂತಂದ್ರೆ ಅನ್ಯ ಜನರ ಮಾತಿಲ್ಲ. ಏನು ಎರಡು ವಾಕ್ಯದೊಳಗೆ ಏನಿದೆ? ಯಾವ ಶುದ್ಧ ಸ್ವರೂಪದ ಪ್ರಕಾಶ ಅದನ್ನು ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟಪಡಿಸಿಕೊಂಡಿರುವಂತಹ ಯಾವ ಜೀವದನೋ ಆ ಜೀವದ ಪರಿಣಮನ ಹೇಗಿದೆ? ವಿಚಾರದ ಮಾತಿಲ್ರಿ, ವಿಚಾರಕ್ಕೆ ಅವಕಾಶ ಇಲ್ಲ. ವಿಚಾರದ ಮಾಧ್ಯಮದಿಂದ ತಿಳಿಸಿಕೊಡೋದಿದೆ, ವಿಚಾರದ ಮಾಧ್ಯಮದಿಂದ ಆತನ ಬಾಹ್ಯ ಪ್ರವೃತ್ತಿಯನ್ನು ತಿಳ್ಕೊಳ್ಳೋದಿದೆ. ಆದ್ರೆ ಅಂತರಂಗದೊಳಗೆ ಜೀವದ ಪರಿಣಮನ, ವಾಸ್ತವದಲ್ಲಿ ಜೀವದ ಪರಿಣಮನ, ಅಂತರಂಗ ಬಹಿರಂಗ ಮಾತನೇ ಇಲ್ಲ. ವಾಸ್ತವದಲ್ಲಿ ಜೀವದ ಪರಿಣಮನ ಹೇಗಿದೆ? ಅತೀಂದ್ರಿಯ ಸುಖದ ಪ್ರವಾಹವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥದ್ದಿದೆ. ಏನಾದರೂ ಇದರದ ರಹಸ್ಯ ತಮ್ಮ ಲಕ್ಷ್ಯದೊಳಗೆ ಬರ್ತಿತ್ತು ಅಂತಂದ್ರೆ ತಮ್ಮ ಜೀವನದಲ್ಲಿದೆ ಅತೀಂದ್ರಿಯ ಸುಖದ ಪ್ರವಾಹ. ಅದು ಸಹಜ ಪರಿಣಮನ ಮಾಡ್ತಾ ಇದೆ. ಸಹಜ, ಅದರೊಳಗೆ ಯಾವ ಪ್ರಕಾರದ ಕೃತ್ರಿಮತೆ ಇಲ್ಲ, ಯಾವ ಪ್ರಕಾರದ ಕೃತ್ರಿಮತೆ ಇಲ್ಲ, ಯಾವ ಪ್ರಕಾರದ ಪರಾಧೀನತೆ ಇಲ್ಲ, ಯಾವುದೇ ಪ್ರಕಾರದ ಭಾರ ಇಲ್ಲ. ಸಹಜ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಯಾಕೆ? ಅದಕ್ಕೆ ಪ್ರಾಪ್ತ ಆಗಿದೆ. ಏನ? ಅತೀಂದ್ರಿಯ ಸುಖ. ಸುಖ ಅಲ್ಲ, ಸುಖದ ಪ್ರವಾಹ ನಿರಂತರ ಹರಿಗೆಡದೆ ಯಾವುದು ಪ್ರವಹಿಸ್ತಿದೆಯೋ ಅದಕ್ಕೆ ಪ್ರವಾಹ ಪ್ರಾಪ್ತ ಆಗಿದೆ. ಜೀವನಿಗೆ ಏನ್ ಬೇಕಾಗಿದೆ? ಸ್ವಾಧೀನ ಸುಖ, ಶಾಶ್ವತ ಸುಖ. ಅದು ಮಲಿನ ಭಾವದಿಂದ ಬರುವುದಿಲ್ಲ, ಪರದ್ರವ್ಯದಿಂದ ಬರುವುದಿಲ್ಲ. ವಿಶ್ವದ ಯಾವ ಪದಾರ್ಥದೊಳಗ ಅವನಿಗೆ ಅಂಥ ಸುಖವನ್ನು ಕೊಡುವಂಥ ಶಕ್ತಿ ಇಲ್ಲ. ವಿಕಾರಿ ಭಾವ, ರಾಗದ್ವೇಷದೊಳಗಿಂದ ಆ ಪ್ರಕಾರದ ಸುಖ, ಅತೀಂದ್ರಿಯ ಸುಖ ಬರೋದೂ ಇಲ್ಲ. ಮತ್ತು ವಿಕಾರಿ ಭಾವ ರೂಪ ಪರಿಣಮಿಸ್ತಾ ಇರುವಂಥ ಚೈತನ್ಯದ ಪರಿಣಾಮಕ್ಕ ಅದರ ಪ್ರಾಪ್ತಿ ಆಗೋದೂ ಇಲ್ಲ. ಬಹಳ ಅದ್ಭುತ ಮಾತೈತ್ರಿ ನೋಡ್ರಿ. ಯಾವಾಗ ಬಿಡ್ತಿದೆ ಬಿಡೋಣ, ಈಗ ಸದ್ಯಕ್ಕೆ ಬಿಡ್ತಾ ಇಲ್ಲ. ಶುದ್ಧ ಸ್ವರೂಪ ಪ್ರಕಾಶವು ತನ್ನ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟವಾಯಿತು. ಒಮ್ಮೆ ಪ್ರಕಟಾಯಿತು ಅಂತಂದ್ರೆ ಮುಗಿತು. ಪ್ರಕಟ ಆಯಿತು. ಹೇಗಿದೆ ಅದು? ಪ್ರಕಟ ಆದದ್ದು ಹೇಗಿದೆ? ಪ್ರಕಟ ಆಗಿದೆ ಅಲ್ಲ, ಹೇಗಿದೆ? ಅದರ ಲಕ್ಷಣ ಏನಿದೆ? ಅದು ಎಂಥದ್ದೇ ಇದೆ? ಸಹಜ ರೂಪದಿಂದ ಪ್ರಕಟವಾಗಿ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟ ಆಯಿತು. ಸಂಪೂರ್ಣ ಸಾಮರ್ಥ್ಯ ಅರ್ಥಾತ್ ಇದುವರೆಗೆ ಏನು ಹೊರಗಡೆ ಏನೇನೋ ಮಾಡ್ಲಿಕ್ಕೆ ಹೊರಟಿತ್ತು, ಏನೇನೋ ನೋಡ್ಲಿಕ್ಕೆ ಹೊರಟಿತ್ತು, ಯಾವ್ಯಾವುದನ್ನೋ ತಂದಂತಾಯಿತು, ಯಾವುದರಲ್ಲೋ ಬದಲಾವಣೆಯ ಪ್ರಯತ್ನ ಮಾಡ್ತಾ ಇತ್ತು. ಅದು ಎಲ್ಲವೂ ಸ್ವರೂಪ ಸಾಮರ್ಥ್ಯದ ಮೂಲಕ ಅದನ್ನು ಪ್ರಕಟ ಮಾಡ. ಅದು ಸಹಜ ಪ್ರಕಟ ಆಯಿತು. ಸಹಜ ಹೂವು ಅರಳ್ತಿದೆಯಲ್ಲ, ಮೊಗ್ಗು ಹೇಗರೆ ಅರಳ್ತಿದೆ, ಅದರೊಳಗೆ ಏನಿದೆ? ಸಹಜ ವಿಕಸಿತ. ಸಹಜ ಇದ್ರೂ ಕೂಡ ಸಾಮರ್ಥ್ಯದ ಮೂಲಕನ ಆಗ್ತಿದೆಯಲ್ಲ. ಸಾಮರ್ಥ್ಯ ಎಲ್ಲಿಂದ ಇದೆ? ಆ ವೃಕ್ಷದೊಳಗಿಂದ ಇದೆಯೋ, ಆ ವೃಕ್ಷ ಯಾವ ಭೂಮಿಯೊಳಗೆ ಬೇರು ಬಿಟ್ಟಿದೆ ಅದರೊಳಗಿಂದ ಇದೆಯೋ, ಅಥವಾ ಬರೇ ಆ ಮೊಗ್ಗೆಯೊಳಗಿದೆ? ಆ ಮೊಗ್ಗೆಯೊಳಗನೆ ಇದೆ ಅಂಥೇಳಿ ಒಂದು ಕಥನ ಇದ್ರನು ಹೇಳಿದರನು, ಆ ಮೊಗ್ಗೆ, ಆ ಅಖಂಡ ವೃಕ್ಷ
ಯಾವ ಭೂಮಿಯೊಳಗೆ ಕೂಡ ಬೇರು ಬಿಟ್ಟಿದೆಯಲ್ಲ ಅಲ್ಲಿಯವರೆಗೆ ಅದರದ ಸ್ವಯಂ ಏಕತೆ ಇರುವುದರಿಂದ, ಅಭೇದತೆ ಇರುವುದರಿಂದ ಇಲ್ದಿದ್ರೆ ಸಾಧ್ಯ. ಮೊಗ್ಗುಗಳನ್ನು ಬಿಡಿಸಿ ಸಾಯಂಕಾಲ ಕೆಲವರು ತೆಗೆದಿಡ್ತಾರೆ, ಬಿದ್ದೋಗ್ಬಾರ್ದು ಅಂಥೇಳಿ. ಬಳ್ಳಿಯಿಂದ ಮಲ್ಲಿಗೆ ಮೊಗ್ಗುಗಳನ್ನು ಬಿಡಿಸಿ ಪಾತ್ರೆಯೊಳಗೆ ಇಡ್ತಾರೆ, ಬುಟ್ಟಿಯೊಳಗೆ ಯಾವುದರೊಳಗೂ ಇಡ್ತಾರೆ. ಅವು ಬೆಳಗ್ಗೆ ಅಂತಂದ್ರೆ ಅರಳಿರ್ತಾವೆ. ಆದ್ರೆ ಆ ವೃಕ್ಷದಲ್ಲಿ ಅರಳಿರುವಂಥ, ಆ ಬಳ್ಳಿಯಲ್ಲಿ ಅರಳಿರುವಂಥ ಸೌಂದರ್ಯ ಅದರಲ್ಲಿ ಇರುವುದಿಲ್ಲ. ಆ ಸೂಕ್ಷ್ಮತೆ ನಮಗೆ ಕಂಡು ಬರುವುದಿಲ್ಲ ಸ್ಥೂಲ ದೃಷ್ಟಿಯವರಿಗೆ. ಬಿಡಿಸಿದ ನಂತರ, ಚಿವುಟಿದ ನಂತರ ಅದು ಭಿನ್ನನೇ ಇದೆ, ನಿಜವಾಗಿ ಭಿನ್ನ ಇದೆ. ಯಾವುದ? ಆ ಹೂವಾಗಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥ ಮೊಗ್ಗೆ, ಕಳಿ ನಿಜವಾಗಿ ಆ ಬಳ್ಳಿಯಿಂದ ಭಿನ್ನ ಇದೆ ರೀ. ಆದರೆ ಅದು ಭಿನ್ನ ಇದ್ರೂ ಕೂಡ ಭಿನ್ನ ಆಗುವುದು ಅದರದೇ ಆದಂಥ ಸ್ವಾಭಾವಿಕ ಸಮಯ ಇದೆ ರೀ. ತಿಳಿತಂದ್ರೆ ಸ್ವಾಭಾವಿಕ ಸಮಯ ಇದೆ. ಹೂವು ಅರಳಿದ ನಂತರ ಬಿಡಿಸುವ ಮಾತು ಬೇರೆ, ಅದರ ಸಾಮರ್ಥ್ಯ ಎಲ್ಲವೂ ಪ್ರಗಟಾಗಿ ಅದಕ್ಕೆ ತಾನಾಗಿ ಬಿದ್ದು ಹೋಗುವ ಮಾತು ಬೇರೆ, ಮತ್ತು ಮೊಗ್ಗೆ ಇರುವಾಗನ ಬಿಡಿಸುವ ಮಾತು ಬೇರೆ. ಇದರಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಲ್ಲ. ಪೂರ್ತಿ ಅರಳಿದ ನಂತರ ಮೊಗ್ಗೆಯನ್ನು ಬಿಡಿಸುವೆಳದೊಳಗ ಸ್ವಲ್ಪ ಅದು ಬರುವುದಿಲ್ಲ ನೋಡ್ರಿ ನೀವು. ಮತ್ತು ಹೂವು ಅರಳಿದ ನಂತರ ಬಿಡಿಸುವೆಳದೊಳಗೆ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಇರಲಿ ಯಾವುದೇ ಮಲ್ಲಿಗೆ ಇರಲಿ, ಅದನ್ನು ಬಿಡಿಸುವೆಳದೊಳಗೆ ಪೂರ್ಣ ಅರಳಿತ್ತು ಅಂತಂದ್ರೆ ಅದನ್ನು ಬಿಡಿಸುವೆಳದೊಳಗೆ ಯಾವುದೇ ಪ್ರಕಾರದಿಂದ ನಮಗೇನಾಗುವುದಿಲ್ಲ, ಕಷ್ಟ. ಅರ್ಥಾತ್ ಸಾಮರ್ಥ್ಯ, ಒತ್ತಾಯ ಮಾಡಬೇಕಾಗಿಲ್ಲ ಅದಕ್ಕೆ. ಅರ್ಥಾತ್ ಅದು ಬಿಟ್ಟದ್ದೇ ಇದೆ ರೀ. ಅರಳಿ ನಗ್ತಾ ಇದೆ ಅದ, ಆದರೆ ಎಲ್ಲಿದೆ? ಅದರ ಬಳ್ಳಿಯೊಳಗಿದೆ. ಅದರ ಪೂರ್ಣ ಸ್ವರೂಪ ಇದೆ ರೀ. ಸರಿ, ಅದೇ ಪ್ರಕಾರ ಇಲ್ಲಿ ಪರ್ಯಾಯದೊಳಗ ಆ ಶುದ್ಧ ಸ್ವರೂಪದ ಪ್ರಕಾಶ, ಆ ಪರ್ಯಾಯ ಆ ಧ್ರುವದ ಜೊತೆಗೆ ಏಕ ಇದ್ದಾಗನ ಅದರಲ್ಲೇ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಬರ್ತಿದೆ ಅಂದ್ರೆ ಅಥವಾ ಅದರದೇ ಸಾಮರ್ಥ್ಯ ಇದೆ, ಅದು ಸಹಜ ಇದೆ ರೀ. ಅದನ್ನ ಒಂದು ಸ್ವಲ್ಪ ಮುಂಚಿತವಾಗಿ ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ ಅದನ್ನು ಒತ್ತಾಯಪೂರ್ವಕ ಬಿಡಿಸಬೇಕಾಗ್ತಿದೆ. ಹಾಗೆ ಇಲ್ಲ. ಹಾಗಾದ್ರೆ ಇಲ್ಲಿ ಸಾಮರ್ಥ್ಯ ಹೇಳಿದ್ರಲ್ಲ, ಸಂಪೂರ್ಣ ಸಾಮರ್ಥ್ಯ ಹೇಳಿದ್ರಲ್ಲ, ಹೌದು, ಸಂಪೂರ್ಣ ಸಾಮರ್ಥ್ಯ ಅದು ಅರಳುವ ಸಲುವಾಗಿದೆ ರೀ. ಅರಳುವ ಸಲುವಾಗಿದೆ. ಯಾವುದು ಅರಳುವ ಸಲುವಾಗಿ? ಪರ್ಯಾಯ ಅರಳಬೇಕಲ್ಲ. ಎಷ್ಟು ಅರಳಬೇಕ್ರಿ? ಈಗ ನಮ್ದು ಪರ್ಯಾಯ ಅರಳ್ತಾ ಇದೆ ಏನಿಲ್ರಿ ಪ್ರತಿ ಸಮಯಕ್ಕ? ಪೂರ್ತಿ ಅರಳ್ತಾ ಇಲ್ಲ. ಅದು ಇನ್ನೊಂದರ ಆಶ್ರಯ ಮಾಡ್ತಾ ಇದ್ದ ಹಾಗೆ ಅದಕ್ಕೆ ಬಾಧೆ ಇದೆ ರೀ. ಹೌದು, ಇನ್ನೊಂದರ ಆಶ್ರಯ, ಪರದ ಆಶ್ರಯ, ಜ್ಞೇಯದ ಆಶ್ರಯ ಮಾಡದೆ ಇದ್ದರ ಅದು ಪೂರ್ಣ ರೂಪದಿಂದ ಅರಳುತ್ತಿದೆ. ಅದರೊಳಗೆ ಧ್ರುವ ದ್ರವ್ಯ ಸಮಾವಿಷ್ಟ ಆಗ್ತಿದೆ. ಅದಕ್ಕೆ ಪ್ರಾಪ್ತ ಆಗ್ತಿದೆ ಏನ? ಅತೀಂದ್ರಿಯ ಸುಖದ ಪ್ರಭಾವ. ಬಹಳ ಇದೆ ರೀ, ಇನ್ನೂ ರಾಶಿ ರಾಶಿ ಅರ್ಥ ಇದೆ ರೀ ಇದರಲ್ಲಿ. ಸಂಪೂರ್ಣ ಸಾಮರ್ಥ್ಯದಿಂದ ಪ್ರಕಟವಾಯಿತು. ಆ ಮೊಗ್ಗೆ ತನ್ನ ಸಾಮರ್ಥ್ಯದಿಂದ ಅರಳಿತು, ಪುಷ್ಪ ಆಯಿತು. ಆದ್ರೆ ಆ ಸಾಮರ್ಥ್ಯ ಅದರದ ಮೂಲ ಇದೆಯಲ್ಲ, ಯಾವುದಾದ ಮಲ್ಲಿಗೆ ಬಳ್ಳಿ, ಆ ಬಳ್ಳಿಯಿಂದ ಬಿಡಿಸಿದರೆ ಆ ಸಾಮರ್ಥ್ಯದೊಳಗ ಏನಾಯ್ತು? ಉಳಿಲಿಲ್ಲ, ಸಾಮರ್ಥ್ಯ ಉಳಿಲಿಲ್ಲ. ಇದರದ ಅಷ್ಟೇ ಉಳಿತದೆ. ಅದರದ ಸಪೋರ್ಟ್ ಇಲ್ಲಾಯ್ತು, ಅದರದ ಆಧಾರ ಇಲ್ಲಾಯ್ತು. ದ್ರವ್ಯದ ಸನ್ಮುಖ ಪರ್ಯಾಯ ಆಗಬೇಕಾದ್ರೆ ದ್ರವ್ಯದ ಆಧಾರ ಬೇಕೋ ಬೇಡ್ರಿ ಸುಧತೆ? ನಾನೇನು ಹೇಳಲಿಕ್ಕೆ ಹೊರಟಿದ್ದೇನೆ, ತಮಗೆ ಎಷ್ಟು ಅರ್ಥ ಆಗ್ತಾ ಇದೆ ಅನ್ನೋದು ನಂಗೆ ತಿಳಿತಾ ಇಲ್ಲ. ಪರ್ಯಾಯ ಧ್ರುವದ ಸನ್ಮುಖ ಆಗಬೇಕಾದ್ರೆ ಅಥವಾ ತನ್ನ ಶಾಶ್ವತ ಸ್ವಭಾವವನ್ನು ಇದೇ ಒಂದು ಸಮಯದ ಮತ್ತು ತ್ರಿಕಾಲಿ ಸ್ವಭಾವವನ್ನು ತಿಳಿಬೇಕಾಗಿದೆ ರೀ. ಅದು ತ್ರಿಕಾಲಿ ಇರುವುದಿಲ್ಲ.
ಆದರೆ ತ್ರಿಕಾಲಿಯಿಂದ ಭಿನ್ನ ಮಾಡಿದರೆ ಅದರದ ವಾಸ್ತವಿಕ ಅಸ್ತಿತ್ವ ಇಲ್ಲ. ತ್ರಿಕಾಲಿಯ ಆಶ್ರಯದಿಂದ, ಆಧಾರದಿಂದ ಆ ಪರ್ಯಾಯಕ್ಕೆ ಶೋಭೆ ಇದೆ ರೀ. ಆ ಪರ್ಯಾಯದೊಳಗೆ ಜೀವಂತಿಕೆ ಇದೆ, ಆ ಪರ್ಯಾಯದೊಳಗೆ ಪ್ರಕಾಶ ಇದೆ, ಆ ಪರ್ಯಾಯದೊಳಗೆ ಸತ್ವ ಇದೆ ರೀ. ಇಲ್ದಿದ್ರೆ ಅದು ನಿಸ್ಸತ್ವಾಗಿದೆ ರೀ. ಅದರ ಆಧಾರವನ್ನ, ಅವಲಂಬನೆಯನ್ನ, ಆಶ್ರಯವನ್ನ ಬಿಟ್ಟರೆ ಆ ಪರ್ಯಾಯ ಏನಾಗ್ತಿದೆ? ದುರ್ಬಲ ಆಗ್ತಿದೆ, ನಿಶ್ಶಕ್ತ ಆಗ್ತಿದೆ. ಅದಕ್ಕೇನು ಶೋಭಾ ಇಲ್ಲ, ಅದಕ್ಕೆ ಯಾವುದ್ರದ್ದು ಪ್ರಾಪ್ತಿ ಇಲ್ರಿ ವಿಷನ್ನ. ಯಾವುದಕ್ಕ? ಯಾವುದು ಧ್ರುವ ಸ್ವಭಾವದಿಂದ ಭಿನ್ನಾಗಿದೆಯೋ, ಅರ್ಥಾತ್ ದೃಷ್ಟಿ ಜ್ಞಾನದ ವಿಷಯ ಅನ್ಯ ಜ್ಞೇಯ ಪದಾರ್ಥಗಳನ್ನಾಗಿ ಮಾಡಿಕೊಂಡಿದೆಯೋ ಅದಕ್ಕೆ ಶೋಭಾ ಇಲ್ಲ. ಲೋಕದೊಳಗೆ ಶೋಭಾ ಇಲ್ಲ, ಕಲಂಕ ಇದೆ ರೀ. ಅದ ವ್ಯಭಿಚಾರಿ ಇದೆ. ಅದ ಆ ಪರ್ಯಾಯ ವ್ಯಭಿಚಾರಿ. ಧ್ರುವ ದ್ರವ್ಯದ ಆಧಾರದಿಂದ, ಧ್ರುವ ದ್ರವ್ಯದ ಜೊತೆಗೆ ತನ್ಮಯತೆಯಿಂದ ಯಾವುದು ಇದೆಯೋ ಆ ಪರ್ಯಾಯ ಒಂದು ಸಮಯದಿಂದ್ರೂ ಕೂಡ ತನ್ನ ತ್ರಿಕಾಲಿ ಸ್ವಭಾವದ ನಿರ್ಣಯ ಮಾಡ್ತಿದೆ. ಅದು ಸ್ವಯಂ ತ್ರಿಕಾಲಿ ಇಲ್ಲ, ಆದ್ರೆ ಅದು ಯಾರ ಆಧಾರದಿಂದ ಉತ್ಪನ್ನ ಆಗಿದೆಯೋ ಅದರ ನಿರ್ಣಯ ಮಾಡ್ತಾ ಇದೆ. ವಿಶ್ವದೊಳಗೆ ದ್ರವ್ಯ ಪರ್ಯಾಯದ ಸಂಬಂಧ ಇಷ್ಟು ಸುಂದರ ಸುಮಧುರ ಇದೆ. ದ್ರವ್ಯದಿಂದ ಪರ್ಯಾಯ ಭಿನ್ನ ಇದೆ, ದ್ರವ್ಯಕ್ಕ ಪರ್ಯಾಯಕ್ಕ ಸಂಬಂಧ ಇಲ್ಲ ಅನ್ನುವ ವಿವಕ್ಷೆ ಬೇರೆ ಇರ್ತಿದೆ. ಅದು ವಿವಕ್ಷೆ ಬೇರೆ. ಯಾವ ಪರ್ಯಾಯ ಮಲಿನಾಗಿದೆ ಅಲ್ಲ, ಆ ಪರ್ಯಾಯದ ಸಂಬಂಧ ದ್ರವ್ಯದ ಜೊತೆಗೆ ಇಲ್ಲ ಅನ್ನೋದನ್ನ, ಅರ್ಥಾತ್ ಅದು ಒಂದು ಸಮಯದ್ದು ಇದೆ, ಅದು ಸ್ವತಂತ್ರ ಇದೆ, ಅದು ತನ್ನ ಷಟ್ಕಾರಕದಿಂದ ಉತ್ಪನ್ನ ಆಗಿದೆ, ಅದು ತನ್ನ ಕಾರಣದಿಂದ ತಾನು ಮಲಿನಾಗಿದೆ. ಅದಕ್ಕೆ ಈ ತ್ರಿಕಾಲಿ ಶುದ್ಧ ದ್ರವ್ಯದ ಯಾವ ಪ್ರಕಾರದ ಸಂಬಂಧ ಇಲ್ಲ ಅಂತೇಳಿ ಅದನ್ನು ಇದರ ಸಿದ್ಧಿಯ ಸಲುವಾಗಿ ಅದರ ಮಲಿನತೆಯ ಸ್ವತಂತ್ರತೆಯನ್ನು ಹೇಳುವುದಿದೆ, ಸಂಬಂಧ ರಹಿತತೆಯನ್ನು ಸ್ಪಷ್ಟಪಡಿಸುವುದಿದೆ. ಆದರೆ ಸಂಬಂಧ ರಹಿತ ಇತ್ತು ಅಂತಂದ್ರೆ ಅದು ಸುಂದರ ಇರೋ ಸಾಧ್ಯ. ಏನು ಹೇಳಿದರು? ಏಯತ್ತ ನಿಶ್ಚಯಗದು ಸಮವೋ ಸೌವತ್ಥ ಸುಂದರೋ ಲೋಹಿ. ಏಯತ್ತ ನಿಶ್ಚಯಗದು, ಏಯತ್ವ ಏಕತ್ವ ಯಾವುದರ ಜೊತೆಗೆ? ಯಾವುದರ ಜೊತೆಗೆ? ಸ್ವಭಾವದ ಜೊತೆಗೆ. ಸ್ವಭಾವದ ಜೊತೆಗೆ ಏಕತ್ವ ಏನಿದೆ ಅದು ಸರ್ವತ್ರ ಸುಂದರ. ಸ್ವಭಾವದಿಂದ ವಿಮುಖ ಇದ್ದುಕೊಂಡ ಅನೇಕ ಪ್ರಕಾರದಿಂದ ಉತ್ಕೃಷ್ಟ ಶುಭಭಾವ ರೂಪ ಇದ್ರೂ ಅದಕ್ಕೆ ಯಾವ ಸುಂದರತೆ? ವೇಶ್ಯೆಯ ರೂಪ ಬೇಕಾದಷ್ಟು ಭಾಷ್ಯದಲ್ಲಿ ಸುಂದರ ಇದ್ರೂ ಕೂಡ ಪತಿವ್ರತ ಸ್ತ್ರೀಯ ಕುರೂಪತೆ ಅವಳಿಗಿಂತ ಸುಂದರ ಇದೆ. ವೇಶ್ಯೆಯ ಬಗ್ಗೆ, ವೇಶ್ಯಾಗಮನದ ವ್ಯಸನದ ಬಗ್ಗೆ ಸುದೃಷ್ಟಿ ತರಂಗೀಕಾರರ ಇಷ್ಟು ಸ್ಪಷ್ಟಪಡಿಸಿದ್ದಾರೆ. ದಾರಿ ಇದ್ದ ಹಾಗೆ ಅಂತ ಹೇಳ್ತಾರೆ. ದಾರಿಯ ಮೇಲೆ ಎಲ್ಲರೂ ನಡ್ಕೊಂಡು ಹೋಗ್ತಾರಲ್ಲ, ತಿಳಿಬಹುದು ಇದರ ಮೂಲಕ. ದಾರಿ ಇದ್ದ ಹಾಗೆ, ಮಾರ್ಗ ಇದ್ದ ಹಾಗೆ ವೇಶ್ಯಾಸ್ತ್ರೀ. ಮಹಾಭಾಗ್ಯದಿಂದ ಉತ್ತಮ ಕುಲದೊಳಗೆ ಜನ್ಮ ಆಗಿ धोबी पत्थर में धुतो दगडाचे सुद्धा ಕುಲವಂತರೂ ನಡೀತಾರೆ ಮಾರ್ಗದ ಮೇಲೆ, ಕುಲಹೀನರೂ ನಡೀತಾರೆ. ರೋಗಿಗಳ, ದುರ್ಬಲರ, ವ್ಯಸನಿಗಳ ಬರೀ ಯಾವ ಪ್ರಕಾರ ಮಾರ್ಗದ ಮೇಲೆ ನಡೀತಾರೋ ಆ ಪ್ರಕಾರ ಆ ವೇಶ್ಯ ದೇಹವನ್ನು
ಪರ್ಯಾಯ. ನಮಗಿಂದ ಲಭಿಸಿದ ನಿಮಿತ್ತಗಳ ಸಂಯೋಗಗಳ ಎಷ್ಟು ಅವುಗಳದ್ದು ನಾವು ಅಭಿನಂದನೆ ಮಾಡಬೇಕ್ರಿ. ಮಾಡ್ತಾ ಇಲ್ಲ. ಪುನಃ ಅಲ್ಲಿಂದ ಜಾರುವ ಉಪಾಯ ಮಾಡ್ತಾ ಇದ್ದೀವಿ. ತನ್ನ ಜೀವನದ ಜೊತೆಗೆ, ತನ್ನ ಪತಿಯ ಜೊತೆಗೆ ಅನ್ಯರ ಜೀವನವನ್ನ, ಅನ್ಯರ ಪತಿಯನ್ನ ಹೋಲಿಸಿ ನೋಡೋದ ಇದು ನಿಜವಾಗಿ ವ್ಯಭಿಚಾರ. ಲೌಕಿಕ ಜೀವನದ ಮಾತಾಡ್ತಾ ಸ್ತ್ರೀ ಪರ್ಯಾಯ ಇದೇ ಕಾರಣದಿಂದ ಬಿಡುವುದಿಲ್ಲ. ಲೋಕದೊಳಗ ಸಂಪೂರ್ಣ ಸರ್ವಗುಣ ಸಂಪನ್ನ ಪುರುಷ ಯಾವನೂ ಇರುವುದಿಲ್ಲ. ಆದರೆ ತನ್ನ ಪಾಲಿಗೆ ಬಂದಂಥ ಮನ್ಮಥ ಇದ್ದಾನೆ, ಸರ್ವಗುಣ ಸಂಪನ್ನ ಇದ್ದಾನೆ ಅನ್ನುವ ದೃಷ್ಟಿ, ಜ್ಞಾನ, ಶ್ರದ್ಧೆ, ಅನುಭೂತಿ ಯಾವಳಿಗೆ ಇದೆಯೋ ಅವಳ ಸ್ತ್ರೀ ಪರ್ಯಾಯ ಎಂದಾದರೂ ಒಮ್ಮೆ ಬಿಟ್ಟು ಹೋಗೋ ಸಾಧ್ಯತೆ. ಮಹಾಪರಾಧ ಏನ್ರಿ. ಬೇಕಾದಷ್ಟು ಪ್ರಯತ್ನ ಮಾಡಿದ್ರೂ ಕೂಡ, ತನ್ನಷ್ಟಕ್ಕೆ ತಾನೇ ಮನ್ನಿಸಿಕೊಂಡ್ರೂ ಕೂಡ ಅವಳ ಸಬಲ ಆಗೋ ಸಾಧ್ಯ. ವಸ್ತು ಸ್ವರೂಪ ಇಲ್ಲ, ಏನು ಮಾಡೋದೀಗ? ವಸ್ತು ಸ್ವರೂಪನ ಆಗಿಲ್ಲ. ನಿನ್ನ ಭ್ರಾಂತಿಯಿಂದ ನೀನು ಇಲ್ಲೇನು ಹೇಳಿದ್ರೆ, ಭ್ರಮ ರಸ ಭರಾನ್ ನಾಟಯತ್ ಪೀತಮೋಹ. ಭ್ರಮ ರಸ ಭರಾನ್, ಭ್ರಮ ರಸದಿಂದ, ಭ್ರಾಂತಿ ರೂಪದ ರಸದಿಂದ ತುಂಬಿಕೊಂಡದ್ದಿದೆ, ಚೆಲ್ಲತಾ ಇದೆ, ತುಂಬಿ ಉಕ್ಕಿ ಹರಿತಾ ಇದೆ. ನಾಟಯತ್ ಪೀತ ಮೋಹಂ, ನರ್ತನೆ ಮಾಡ್ತಾ ಇದೆ. ಏನ? ಮೋಹವನ್ನು ಕುಡಿದು ಭ್ರಾಂತಿ ರೂಪದ ರಸದಿಂದ ತುಂಬಿಕೊಂಡದ್ದು ಇದೆ. ಹಿಂದಿಯೊಳಗೆ ಹೇಳ್ತಾರಲ್ಲ, ಲವ ಲಭರಾಹೆ, ಕಾಟೋ ಕಾಟ್ ಅಂತೀವಲ್ಲ ನಾವು, ತುಂಬಿದ್ದು ಇದೆ. ಏನ? ಭ್ರಾಂತಿ ರಸ ಮತ್ತು ಮೋಹವನ್ನು ಕುಡಿತಾ ಇದೆ. ಅಂದಮೇಲೆ ನಾಟಕ ಮಾಡೋದ್ರೊಳಗೆ, ನೃತ್ಯ ಮಾಡೋದ್ರೊಳಗೆ ಏನು ಕಮ್ಮಿ ಇರೋ ಸಾಧ್ಯ ಇದೆ ರೀ? ಹೇಳ್ರಿ ನೋಡೋಣ. ಭ್ರಮ ರಸ ಭರಾನ್ ನಾಟಯತ್ ಪೀತಮೋಹಂ. ನಮ್ದು ಅವಸ್ಥಾ ಇದೆ. ಆದರೆ ಯಾವ ಜೀವ ತನ್ನ ಯಾವ ಸ್ವರೂಪ ಪ್ರಕಾಶ ಇದೆಯೋ ಅದರ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಅದನ್ನು ಪ್ರಕಟಪಡಿಸಿಕೊಂಡಿದನೋ, ಯಾವುದನ್ನು? ಸ್ವರೂಪ ಪ್ರಕಾಶವನ್ನು. ಸ್ವರೂಪ ಪ್ರಕಾಶವನ್ನು ಪ್ರಕಟಪಡಿಸಿಕೊಂಡಿದ್ದಾನೆ. ಎಲ್ಲಿ? ತನ್ನಲ್ಲಿ ಪ್ರಕಟಪಡಿಸಿಕೊಂಡಿದ್ದಾನೆ. ಅಂತಂದ್ರೆ ಏನು? ಪ್ರತ್ಯಕ್ಷ ಅದಕ್ಕೆ ತಾನು ಪ್ರಾಪ್ತ ಆಗಿದ್ದಾನಂದ್ರೆ, ಅಥವಾ ಅದನ್ನು ತನ್ನೊಳಗೆ ಪ್ರಾಪ್ತ ಮಾಡ್ಕೊಂಡಿದ್ದಾನೆ. ಅಲ್ಲಿ ಭೇದ ಇಲ್ಲ ಅಂದಮೇಲೆ ಭೇದ ಯಾಗ ಮಾಡುವುದ್ರಿ? ಭೇದ ಇಲ್ಲ. ದ್ರವ್ಯ ಪರ್ಯಾಯದಲ್ಲಿ ಭೇದ ಇಲ್ಲ, ಅನುಭೂತಿಯ ಸಮಯದೊಳಗೆ ಭೇದ ಇಲ್ಲ, ವಾಸ್ತವದಲ್ಲಿ ಭೇದ ಇಲ್ಲ, ಕಥನಕ್ಕೆ ಭೇದ. ಅನುಭೂತಿ ಅಭೇದ ವಸ್ತುವಿಂದ ಆದರನ ಸುಖ ಇದೆ. ಭೇದ ರೂಪದ ಅನುಭೂತಿ ಏನಿದೆ ಅದು ಅನುಭೂತಿನ ಅಲ್ಲ, ಅದು ಚಲಿತ ರಸ ಇದೆ ರೀ, ಕೆಟ್ಟು ಹೋದದ್ದು ಇದೆ. ಅದಕ್ಕೆ ಜ್ಞಾನಿಗಳ ಆಗಮದಲ್ಲಿ ಹೇಳ್ತಾರೆ, ಹಾಲಿನಿಂದ ಮಾಡಿದಂಥ ಮಜ್ಜಿಗೆ ಕುಡಿಲಿಕ್ಕೆ ಯೋಗ್ಯ ಇದೆ, ವಿಧಿಪೂರ್ವಕ. ಅದು ಹಾಲು ಇಲ್ಲ, ಹುಳಿಯಾಗಿದೆ, ಆದ್ರೂ ಕೂಡ ಅದು ಆರೋಗ್ಯಕ್ಕೆ ಹಿತ ಇದೆ. ಆದರೆ ಕೆಟ್ಟು ಹೋಗಿರುವಂಥ ಹಾಲ ಅದು ಹಾಲು ಅಲ್ಲ, ಈ ಕಡೆ ಮೊಸರನ್ನು ಅಲ್ಲ, ಏನಿಲ್ಲ, ಏನಿದೆ? ಕೆಟ್ಟು ಚಲಿತ ರಸ. ಹಾಗೆಯೇ ಭೇದ ಆಯಿತು ಅಂತಂದ್ರೆ ಅದರ ರಸ ಏನಾಗ್ತಿದೆ? ಚಲಿತ, ಕೆಟ್ಟು. ತನ್ನ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟವಾಯಿತು. ಹೇಗಿದೆ? ಸಹಜ ರೂಪದಿಂದ ಪ್ರಕಟವಾಗಿ. ಇದು ಎರಡರೊಳಗಿಂದ ಭೇದ ಮತ್ತು ಅಭೇದತೆಯನ್ನು ಕಂಡುಕೊಳ್ಳುವುದೇ ನಮ್ಮ ಜ್ಞಾನದ ಪರೀಕ್ಷೆ ಇದೆ. ಏನು ಎರಡೇನು? ಸಂಪೂರ್ಣ ಸಾಮರ್ಥ್ಯ ಅಂತರು ಮತ್ತು ಸಹಜ ಪ್ರಕಟ ಆಗೋದಂತ.
ತನ್ನ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟ ಆಯ್ತಂತರು. ಮತ್ತೆ ಹೇಗಿದೆ ಅಂತ ಸಹಜ ಪ್ರಕಟ ಆಗಿ ಅಂತ. ಅದೇ ದೃಷ್ಟಾಂತ. ಮೊಗ್ಗ ತನ್ನ ಸಾಮರ್ಥ್ಯದಿಂದ, ಸಂಪೂರ್ಣ ಸಾಮರ್ಥ್ಯದಿಂದ ಪೂರ್ಣ ವಿಕಸಿತ ಆಗ್ತಿದೆ. ಆದ್ರೆ ಸಹಜ ಎಲ್ಲಿ ಸಾಮರ್ಥ್ಯ ಇದೆ, ಎಲ್ಲಿ ಸಾಮರ್ಥ್ಯ ಇದೆ, ಎಲ್ಲಿ ಸಹಜತೆ ಇದೆ, ತಿಳಿತಿದೆ ಅಂದ್ರೆ ತಿಳಿದು ಬರ್ತಿದೆ. ಅದಕ್ಕೆ ಮತ್ತೆ ಶಬ್ದ ಇಲ್ಲ, ಅದರದ್ದು ಮತ್ತೆ ವಿಶ್ಲೇಷಣೆ ಇಲ್ಲ. ಮೊಗ್ಗೆ ಸಹಜ ರೂಪದಿಂದ ಅರಳಿದೆ, ಹೌದು ಅಥವಾ ಇಲ್ಲ? ಆದರೆ ತನ್ನ ಸಂಪೂರ್ಣ ಸಾಮರ್ಥ್ಯದಿಂದ ಅರಳಿದೆ. ಕೆಲವು ಮೊಗ್ಗೆಯೊಳಗೆ ಸಾಮರ್ಥ್ಯ ಇರುವುದಿಲ್ಲ ಅಂಥೇಳಿ ಅವು ಬಿಡಿಸಿಟ್ಟದ್ದು ಕೆಲವು ಅರಳುವುದಿಲ್ಲರಿ. ಲೋಕದ ಕಣ ಕಣ ಪ್ರತಿಯೊಂದು ಜಡ ನಮಗೆ ವಸ್ತು ಸ್ವರೂಪವನ್ನೇ ದಿಗ್ದರ್ಶಿಸ್ತಾ ಇದ್ರೂ ಕೂಡ ನಾವು ನಿತಾಂತ ಕುರುಡಾಗಿದ್ದೇವೆ, ನೋಡೋದನ್ನೇ ಇಲ್ಲ. ಅವು ಎರಡರ ಬಗ್ಗೆ ವಿಶೇಷ ವಿಚಾರ ಮಾಡೋದು. ಮೊನ್ನೆನೂ ಒಂದು ದೃಷ್ಟಾಂತ ಕೊಟ್ಟಿದ್ರೆ, ಏನ ಪುರುಷಾರ್ಥ ಸಿದ್ಧಿ ಉಪಾಯದ ವೇಳೆಗೆ ದೃಷ್ಟಾಂತ. ಪುರುಷಾರ್ಥ ಸಿದ್ಧಿ ಪಾಗುಡ್ದವಾದ ನಿನ್ನೆರಿ ಪುರುಷಾರ್ಥ ಸಿದ್ಧಿ ಉಪಾಯದ ಕಥನದೊಳಗ ಪುರುಷಾರ್ಥ ಸಿದ್ಧಿ ಉಪಾಯದಲ್ಲೇ ಆಧಾರ ಕೊಟ್ಟಿದ್ದಾರೆ. ಪ್ರಮತ್ತ ಯೋಗಾತ್ ಪ್ರಾಣ ವ್ಯಪರೋಪಣಂ ಹಿಂಸ. ಅದಕ್ಕೊಂದು ವಿರುದ್ಧಾರ್ಥವನ್ನು ಇಟ್ಟದ್ದಿತ್ರಿ. ಏನ ಅದರ ಪ್ರತಿಸ್ಪರ್ಧಿಯನ್ನು ಒಂದು ಇಟ್ಟಿತ್ತರಲ್ಲ. ಹೀಗೆ ಎಲ್ಲಿಂದನೋ ಎಲ್ಲಿಗೋ ಹಾರಿದ್ರೆ ನಾವು ಹೇಗೆ ಹೇಳಲ್ಲ. ಜ್ಞಾನದೊಳಗಷ್ಟೇ ಸಾಮರ್ಥ್ಯ ಇದೆ, ಇದೆ ನಿಜವಾಗಿ. ಅದು ಹಾರಬಹುದಾಗಿದೆ. ಆದರೆ ನಾವು ಅದನ್ನು ಜಡ ಮಾಡಿದೇವ್ರಿ, ಮಂದ ಮಾಡಿದೇವ್ರಿ. ಅದರ ರೆಕ್ಕೆಯನ್ನು ಕಿತ್ತು ಬಿಟ್ಟಿದ್ದೇವ್ರಿ, ಹಾರುವ ರೆಕ್ಕೆಯನ್ನು. ಪ್ರಮತ್ತ ಯೋಗಾತ್ ಪ್ರಾಣ ವ್ಯಪರೋಪಣಂ ಅಂತ ಹೇಳಿದಲ್ಲ, ಅದರ ಎದುರಿಗೆ ಒಂದು ಪದಖಂಡ ಅದರದೇ ಇಟ್ಟಿದ್ದೇನ್ರಿ. ಸಮ್ಯಕ್ ದರ್ಶನ ಜ್ಞಾನ ಚಾರಿ ಪ್ರಾಣಿ ಮೋಕ್ಷ ಮಾರ್ಗ. ನಿನ್ನೇನು ಬಂದಿತ್ತು, ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಇಟ್ಕೊಳ್ತೇನ್ರಿ. ಎಲ್ಲರೂ ಕಂಡು ಹಿಡ್ದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನ್ರಿ. ಏನ ಒಂದು ಅವಸ್ಥೆ ಪರ್ಯಾಯ, ಒಂದು ಅವಸ್ಥೆ ಕರ್ಮದಿಂದ ಆಗ್ತದೆ. ಕರ್ಮದಿಂದ ಆಗ್ತಿದೆ. ಮುಂದೆ ಈ ಪ್ರಕಾರ ಹಿಂಗೆ ಚೈತನ್ಯದಿತ್ತಂದ್ರೆ ಅಧ್ಯಾತ್ಮನ ಲೋಪ. ಅದೆಲ್ಲ ಅಲ್ಲೇದ ಹೇಳ್ತಾ ಇದ್ದೀರಿ. ಮತ್ತೆ ನೀವು ಓದಿ ಬಂದಿರ, ಓದಿ ಬಂದು ನೆನಪಿಟ್ಕೊಂಡು ಬಂದಿರಿ. ಅವ ಶಬ್ದ ಆತ್ಮ ಅನಾದಿ ಅನಂತ ಜ್ಞಾನ ಅನಂತ. पुत्राला कारण माता पिता आहे किंवा शिक्षण, गुरुला कारण म्हणजे विद्यार्थ्याला कारण शिक्षक आहे. तसं आत्मा आहे कशालाही कारण नाही, कार्य असं म्हटलं जातं. ಯಾವುದೆಲ್ಲ ಬದಲಾವಣೆಯು ಅನುಭವದಲ್ಲಿ ಬರುತ್ತದೆ ಅದೆಲ್ಲವೂ ಹೊರಗಿನದಿದೆ. ಇದು ಓದಿತ್ತರಲ್ಲ, ಮುಂದೆನೂ ಸ್ವಲ್ಪ ಓದಿರ್ತಾರೆ. ಮುಂದಿನ ವಿಚಾರ ಹೇಳಿತ್ತು. ಯಾವುದೆಲ್ಲ ಬದಲಾವಣೆಯು ಅನುಭವದಲ್ಲಿ ಬರುತ್ತದೆ ಅದೆಲ್ಲವೂ ಹೊರಗಿನದಿದೆ. ಆ ಅನುಭವ ಸ್ವರೂಪಿ ಆತ್ಮಂದಲ್ಲದು, ಅದೆಲ್ಲವೂ ಹೊರಗಿನದಿದೆ. ಮತ್ತು ಸಂಯೋಗಿ ಇದೆ, ಅದರ ಸಂಯೋಗಿ ಇದೆ. ಅದರ ಕಾರಣವು ಕರ್ಮವಿದೆ. ಮತ್ತು ಯಾವ ದಶೆಯು ಬದಲಾಗಿ ನವೀನ ಅವಸ್ಥೆಯಾಗುತ್ತದೆ, ಇದು ಮಾತು ಹೇಳಿದ್ರೆ. ಕರ್ಮ ದಶೆಯು ಬದಲಾಗಿ ನವೀನ ಅವಸ್ಥೆಯಾಗುತ್ತದೆ. ಇದೇನ ಕರ್ಮ ನಿರಂತರ ಶುಭ ಅಶುಭ ಇವೆಲ್ಲ ಬದಲಾವಣೆ ಆಗ್ತಾ ಇದಾವಲ್ಲ. ನಿರೋಗಿದ್ದದ್ದು ರೋಗ ರೂಪ ಆಗ್ತಿದೆ, ಇದ್ದಕ್ಕಿದ್ದ ಹಾಗೆ ರೋಗ ಇದ್ದದ್ದು ನಿರೋಗ ರೂಪ ಆಗ್ತಿದೆ. ಇಷ್ಟೇ ಅರ್ಥ ಇದೆ. ತರುಣಿದ್ದವ ವೃದ್ಧ ಆಗ್ತಾನೆ, ನಿರೋಗಿ ಇದ್ದವ ರೋಗಿ ಆಗ್ತಾನೆ, ಧನಿಕಿದ್ದವ ನಿರ್ಧನ ಆಗ್ತಾನೆ. ಇದೇನ್ರಿ ಈ ಸಮ್ಯಕ್ ದರ್ಶನ ಇದೆಲ್ಲ ಆತ್ಮ ಸಾಮರ್ಥ್ಯದಿಂದ, ಆತ್ಮನ ಸಾಮರ್ಥ್ಯದಿಂದ ಪ್ರಯತ್ನದಿಂದ ಆಗುತ್ತದೆ. ನೋಡ್ರಿ, ಇಲ್ಲೇನು ಹೇಳಿದರು, ಯಾವುದೆಲ್ಲ ಬದಲಾವಣೆ ಅನುಭವದಲ್ಲಿ ಬರುತ್ತದೆ
ಅದೆಲ್ಲವೂ ಹೊರಗಿನದಿದೆ ಮತ್ತು ಸಂಯೋಗಿ ಇದೆ, ಅದರ ಕಾರಣವು ಕರ್ಮವಿದೆ. ಇಷ್ಟು ಮುಗಿತು. ಮತ್ತು ಇನ್ನೊಂದು ವಾಕ್ಯ, ಯಾವ ದಶೆಯು ಬದಲಾಗಿ ನವೀನ ಅವಸ್ಥೆಯಾಗುತ್ತದೆ ಅದು ಕರ್ಮದ ಕಾರ್ಯವಿದೆ. ಓದಿದರೆ ನಿಲ್ರಿ, ಓದಿದರೆ ಯಾವುದೆಲ್ಲ ದಶೆಯು ಬದಲಾಗಿ ನವೀನ ಅವಸ್ಥೆಯಾಗುತ್ತದೆ. ನವೀನ ಅವಸ್ಥೆ ಯಾವುದ? ನಿರೋಗಿತ್ತು, ರೋಗ ರೂಪ ಆಯ್ತು. ಇದು ನವೀನ ಅವಸ್ಥೆ ಅಂದ್ರೆ ಅನಂತ ಬಾರಿ ಆಗಿದ್ದೀರಿ. ಇದನ್ನ ತಾವು ಹೇಳ್ಬಹುದಾಗಿತ್ತರಲ್ಲ. ಅದು ಒಂದು ರೂಪ ಇದೆ ರೀ. ಇಲ್ಲೇನು ಹೇಳ್ತಾ ಇದ್ದಾರು? ಕರ್ಮದ ಅವಸ್ಥೆಯು, ಕರ್ಮದ ದಶೆಯು, ಶಬ್ದ ಎರಡದವ ನೋಡ್ರಿ, ಗಮನ ಇಡಬೇಕಾಗಿತ್ತು. ಕರ್ಮದ ದಶೆಯು ಬದಲಾಗಿ ನವೀನ ಅವಸ್ಥೆಯಾಗುತ್ತದೆ. ಅರೆ, ಇಲ್ಲಿ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗುವ ಮಾತು ಹೇಳಿದ್ದಾರೆ. ಆ ಮೋಕ್ಷದ ಪ್ರಾಪ್ತಿ ಹೇಗಾಗ್ತಿದೆ? ಕರ್ಮದ ಕಾರಣದಿಂದ ಆಗ್ತಿದೆ. ಮೋಕ್ಷದ ಪ್ರಾಪ್ತಿ ಹೇಗಾಗ್ತಿದೆ ರೀ? ಕರ್ಮದ ಕಾರಣದಿಂದ ಆಗ್ತಿದೆ. ಒಟ್ಟಿನಲ್ಲಿ ಕರ್ಮದ ಕಾರಣ ಇದೆ ಇರಲಿಲ್ಲ. ಅಪೇಕ್ಷೆ ಮಾತನೇ ಇಲ್ಲ. ಆ ಅವಸ್ಥೆ ನವೀನ ಅವಸ್ಥೆ ಇದುವರೆಗೆ ಇರಲಿಲ್ಲಲ್ಲ ಅನಂತ ಕಾಲದೊಳಗ. ಕರ್ಮದ ದಶೆಯೂ ಬದಲಾಗಿ ಈ ಸಂಸಾರದೊಳಗೆ ಏನೇನಿತ್ತದೆಲ್ಲ ಕರ್ಮದ ದಶೆ ಇತ್ತು, ಅದು ಬದಲಾಗಿ ಹೋಯ್ತು. ಏನಾಯ್ತು? ನವೀನ ಅವಸ್ಥೆ. ಯಾರ್ದ ಅವಸ್ಥೆ ಅದ? ಜೀವದ ಇದೆ. ಜೀವದ ಇದೆ ನವೀನ ಅವಸ್ಥೆ. ಆದ್ರೆ ಅದಕ್ಕೆ ಕಾರಣ ಕರ್ಮ ಇದೆ. ಮುಕ್ತಾವಸ್ಥೆ ಯಾರ್ದಿದೆ? ಜೀವದ ಅವಸ್ಥೆ. ದಶಾ, ಅವಸ್ಥಾ, ಪರ್ಯಾಯ, ಹಾಲತ್ ಇವೆಲ್ಲ ಏಕಾರ್ಥವಾಚಿ ಇದ್ರೂ ಕೂಡ ಪ್ರತಿಯೊಂದಕ್ಕೆ ಅದರದೇ ಆದಂಥ ಅರ್ಥ ಬೇರೆ ಇದೆ. ಸನ್ನಿವೇಶಕ್ಕನುಸಾರವಾಗಿ ಅರ್ಥ ಬೇರೆ ಆಗೇ ಆಗ್ತಿದೆ. ಇಲ್ಲಿ ಒಂದೇ ವಾಕ್ಯದೊಳಗೆ ಎರಡು ಕೊಟ್ಟಿದ್ದಾರೆ ಅಂದಮೇಲೆ ಎರಡು ಅರ್ಥ ಬೇರೆ ಬೇಕೆನ್ಬೇಡ್ರಿ. ಅವಸ್ಥಾ ಇದೆ, ಜೀವದ್ದಿದೆ, ಮತ್ತು ದಶ ಏನಿದೆಲ್ಲ ಅದು ಕರ್ಮದ ಕಾರಣ. ಕರ್ಮದ್ದನ್ನ ರೂಪ ಇದೆ ರೀ. ಅದ ಇದೇನು ದಶ ಐತಿ? ಇದು ಅವಸ್ಥಾ ಅಲ್ರಿ, ಇದು ಜೀವದ, ಇದು ದಶ ಐತಿ. ಏನು ದಶ ಆಗಿದ್ದು ನೋಡತ್ತಂತೇಳಿ ಕಾಯಿ ದಶ ಕರ್ಮ ಇಡ್ಲಿಸ್ ಅಂತೇಳಿ ಅಂದ್ರೆ ಏನು? ಅದು ಪರವಶತೆ ಇದೆ ರೀ. ಮತ್ತು ಆ ಮುಕ್ತಾವಸ್ಥೆ, ಶುದ್ಧಾವಸ್ಥೆ ಏನಿದೆ ಅದು ಜೀವದ್ದು ಇದೆ. ಜೀವದ್ದೇ ಇದೆ, ಆದ್ರೆ ಕರ್ಮದಿಂದ ಆಗಿದೆ. 4 ಭಾವದವ್ರಲ್ಲ, ಅವುಗಳದ್ದು ವಿಚಾರ ಮಾಡ್ರಿ ಇವತ್ತು. ನಾಳೆ ಚರ್ಚೆ. जीवाची जळती ताई